Hello dear students, so in the previous video we were talking of the phenomenon of refraction of light. What is refraction of light? So this is syllabus allirodu, so reflection illa, but for our knowledge, for our so I have explained refraction. Better learn, nothing loss. Loss agala, no loss. So you can learn reflection also. So we shall start with refraction. We start with refraction. Conduct refraction, that is called ವಕ್ರೀಭವನ. ಅಂತ ಕರಿತಿರೋದಕ್ಕೆ ವಕ್ರೀಭವನ. ರಿಫ್ಲೆಕ್ಷನ್ಗೆ ಪ್ರತಿಫಲನ, ಇದು ವಕ್ರೀಭವನ. ಹೌದಾ? ಪ್ರತಿಫಲನ ಅಂದರೆ ರಿಫ್ಲೆಕ್ಷನ್. ರಿಫ್ರಾಕ್ಷನ್ ಅಂದರೆ ಏನು? ವಕ್ರೀಭವನ ಏನಂತ ಕರಿತೀವಿ. ಹೌದಾ? ಸೊ ಯು ಲರ್ನ್ ದಟ್ ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್, ದೇರ್ ಇಸ್ ಅ ಚೇಂಜ್ ಇನ್ ದ ಪಾತ್ ಆಫ್ ದಟ್ ಲೈಟ್, ದಟ್ ವಿ ಕಾಲ್ ಇಟ್ ರಿಫ್ರಾಕ್ಷನ್. ಸೊ ಯು ಆಲ್ಸೋ ಲರ್ನ್ ಆಫ್ ದ ಲಾಸ್ ಆಫ್ ರಿಫ್ರಾಕ್ಷನ್. ಸೊ ಇನ್ಸಿಡೆಂಟ್ ರೇ ನೋಡಿ, ಈ ಥರ ದಿಸ್ ಇನ್ಸಿಡೆಂಟ್ ರೇ, ಆಯಿತಾ, the refracted ray and the normal drawn at the point of incidence, so they will all lie on the same plane. ಹೌದಾನೆ? Also we have learned Snell's law, that is sin I by sin of angle of incidence. This is angle of incidence divided by sin of angle of refraction. That will be some constant that will be called n21. What is n21? Refractive index of second medium with respect to first medium. This is the second medium. You can see this is second medium, here is the first medium. ಹೌದಾನೆ? ಸೊ ಎರಡನೇ ಮೀಡಿಯಮ್ನ ರಿಫ್ರಾಕ್ಟಿವ್ ಇಂಡೆಕ್ಸ್ with respect to first medium. You know what is the refractive index? ಹೌದಾನೆ? Velocity of the ratio of velocity of light in vacuum to the ratio of velocity of light in vacuum to the velocity of light in that medium. ಹೌದಾನೆ? C by V. This we call it as, ಹೌದಾನೆ? ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ n. ಹೌದಾ? ಸೊ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸೆಕೆಂಡ್ ಮೀಡಿಯಮ್ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಮೀಡಿಯಮ್ ಈಸ್ sin I by sin R. That is the law given by Snell's. That's why it is called as Snell's law. ಏನಂತ ಕರಿತೀವಿ ಅದಕ್ಕೆ? Snell's law. ಹೌದಾ? ಸೊ ಆಲ್ಸೋ ವಿ ಹ್ಯಾವ್ ಸಮ್ ಫಿನಾಮಿನಾ. ಏನು ಮಾಡಿದ್ವಿ? n12 ವಿಲ್ ಬಿ ಈಕ್ವಲ್ ಟು 1 ಡಿವೈಡ್ ಬೈ n21. ಹೌದಾ? ಮತ್ತು ಬರೆದಿದ್ವಿ n32 ವಿಲ್ ಬಿ ಈಕ್ವಲ್ ಟು n31 ಇಂಟು n12. ಸೊ ಇವೆಲ್ಲ ಫಾರ್ಮುಲಾಸ್ ಯು ಕ್ಯಾನ್ ಯೂಸ್. So you know, when light enters from this is the air medium, this is the glass medium. So you know, glass is optically denser, this air is optically rarer medium. So you can observe when light enters from denser air, rarer to rarer medium ಇಂದ ಏನು ಮಾಡ್ತದೆ? ಗ್ಲಾಸ್ ಒಳಗೆ ಎಂಟ್ರಿ ಆಗ್ತದೆ. ಸೊ ಇಟ್ ಇಸ್ ಎಂಟ್ರಿಂಗ್ ದ ಗ್ಲಾಸ್, ಅಂದರೆ ಇಟ್ ಇಸ್ ಎಂಟ್ರಿಂಗ್ ದ ಡೆನ್ಸರ್ ಮೀಡಿಯಮ್. ಸೊ ವೆನ್ ಲೈಟ್ ಎಂಟರ್ಸ್ ಫ್ರಮ್ ರೇರರ್ ಟು ಡೆನ್ಸರ್ ಮೀಡಿಯಮ್, ಹೌದಾ? ಸೊ ಇಟ್ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. ನೋಡಿ, ಇಟ್ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. ಅದು ಹಿಂಗೆ ಸ್ಟ್ರೈಟ್ ಹಿಂಗೆ ಆ್ಯಕ್ಚುಲಿ ಹೋಗ್ಬೇಕಿತ್ತು ಅದು ಲೈಟ್ ರೇ, ಬಟ್ ಅದೇನಂತೆ ಅದು ಬೆಂಡ್ ಆಗಿ ನಾರ್ಮಲ್ ಕಡೆಗೆ ಬಂದ್ಬಿಟ್ಟಿದೆ. ಹಿಂಗೆ ಬಂದ್ಬಿಟ್ಟಿದೆ. ಹೌದಾನೆ? ಸೊ ಇಟ್ ಹಸ್ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್, ಈ ಕಡೆ ಬಗ್ಗಿದೆ. ಹೌದಾ? ಯಾವಾಗಂದರೆ ದಿಸ್ ಹ್ಯಾಪನ್ಸ್ ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ರೇರರ್ ಟು ಡೆನ್ಸರ್ ಮೀಡಿಯಮ್. ಅಂದರೆ ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ರೇರರ್ ಟು ಡೆನ್ಸರ್ ಮೀಡಿಯಮ್, ಆ್ಯಂಗಲ್ ಆಫ್, ಹೌದಾ? ಸೊ ಏನಂತ ಬರೋಣ? ಉಲ್ಟನ್ ಬರು, ಸೀದನ್ ಬರು. ಸೊ ಆ್ಯಂಗಲ್ ಆಫ್ refraction will be smaller than angle of incidence. ಇನ್ನು ಉಲ್ಟಾ ಡೆನ್ಸರಿಂದ ರೇರರ್ಗೆ ಹೋಯ್ತು ಅಂದರೆ ಉಲ್ಟಾ ಆಗುತ್ತೆ ಅಷ್ಟೇ. ಹೌದಾ? ಸೊ ದಿಸ್ ಇಸ್ ಅಬೌಟ್ ದ ರಿಫ್ರಾಕ್ಷನ್ ದಟ್ ವಿ ಹ್ಯಾವ್ ಲರ್ನ್ಡ್ ಇನ್ ದ ಪ್ರೀವಿಯಸ್ ವಿಡಿಯೋ. ಹೌದಾ? ಸೊ ನೆಕ್ಸ್ಟ್ ವಿ ಶಾಲ್ ಟಾಕ್ ಆಫ್ ಸಮ್ ರಿಸಲ್ಟ್ಸ್ ಬೇಸ್ಡ್ ಆನ್ ದ ಫಿನಾಮಿನಾ ಆಫ್ ರಿಫ್ರಾಕ್ಷನ್. ಹೌದಾನೆ? ಸೊ ರಿಫ್ರಾಕ್ಷನ್ ಲಾಸ್ ಮೇಲೆ, ಯು ನೋ ಸ್ನೆಲ್ಸ್ ಲಾ ಆಫ್ ರಿಫ್ರಾಕ್ಷನ್. ಹೌದಾನೆ? ಸೊ ಆ ಒಂದು ಲಾ ಮೇಲೆ ಯಾವ್ಯಾವ ಫಿನಾಮಿನ ನಾವು ನೋಡ್ಬೋದು. ಹೌದಾನೆ? ಸೊ ದಿಸ್ ದ ಹೆಡಿಂಗ್ ಏನು? ರಿಸಲ್ಟ್ಸ್ ಬೇಸ್ಡ್ ಆನ್ ಲಾಸ್ ಆಫ್ ರಿಫ್ರಾಕ್ಷನ್. Snell's law is very important. ಹೌದಾನೆ? ಸೊ ಸಮ್ ರಿಸಲ್ಟ್ಸ್ ಬೇಸ್ಡ್ ಆನ್ ಲಾಸ್ ಆಫ್ ರಿಫ್ರಾಕ್ಷನ್. ಹೌದಾ? ಸೊ ದಿಸ್ ಇಸ್ ದ ಫಸ್ಟ್ ರಿಸಲ್ಟ್ ದಟ್ ವಿ ಆರ್ ಲುಕಿಂಗ್ ಇನ್ ದ ಡಯಾಗ್ರಾಮ್. ಹೌದಾ? ರಿಫ್ರಾಕ್ಷನ್ ಥ್ರೂ ರೆಕ್ಟ್ಯಾಂಗ್ಯುಲರ್ ಗ್ಲಾಸ್ ಸ್ಲ್ಯಾಬ್. ಗ್ಲಾಸ್ ಸ್ಲ್ಯಾಬ್ ನೋಡಿದ್ರೆ ನಮ್ಮ ಲ್ಯಾಬ್ರೇಟರಿಲಿ ಇಟ್ಟಿಗೆ ಇರುತ್ತೆ. ಇಟ್ಟಿಗೆ ಜಸ್ಟ್ ಲೈಕ್ ಎ ಬ್ರಿಕ್, ಬಟ್ ಇಟ್ ಇಸ್ ಎ ಗ್ಲಾಸ್. ಹೌದು, ಇಟ್ಟಿದೆ ನೋಡಿ. ಯು ಕ್ಯಾನ್ ಸಿ ಇಟ್ ಇಸ್ ಎ ರೆಕ್ಟ್ಯಾಂಗ್ಯುಲರ್ ಗ್ಲಾಸ್ ಸ್ಲ್ಯಾಬ್. ಒಂದು ಇಟ್ಟಿಗೆ ಇದ್ದಂಗೆ ಇರುತ್ತೆ, ಆಯಿತಾ? ಸೊ ಒಂದು ಇಟ್ಟಿಗೆ ರೆಕ್ಟ್ಯಾಂಗ್ಯುಲರ್ ಗ್ಲಾಸ್ ಸ್ಲ್ಯಾಬ್. ಹೌದಾ? ಸೊ ವೆನ್ ಲೈಟ್ ಪಾಸಸ್ ಥ್ರೂ ದಿಸ್ ರೆಕ್ಟ್ಯಾಂಗ್ಯುಲರ್ ಗ್ಲಾಸ್ ಸ್ಲ್ಯಾಬ್, ಹೌದಾ? ನೋಡಿ, ದಿಸ್ ಇಸ್ ದ ಬ್ಲೂ ಕಲರ್ ಇಸ್ ದ ಇನ್ಸಿಡೆಂಟ್ ಲೈಟ್ ರೇ. ಸೊ ವೆನ್ ಇಟ್ ಫಾಲ್ಸ್ ಆನ್ ಒನ್ ಫೇಸ್ ಆಫ್ ದ ರೆಕ್ಟ್ಯಾಂಗ್ಯುಲರ್ ಗ್ಲಾಸ್ ಸ್ಲ್ಯಾಬ್, ಹೌದಾ? ಸೊ ದ ರಿಫ್ರಾಕ್ಷನ್ ಟೇಕ್ಸ್ ಪ್ಲೇಸ್ ಅಟ್ 2 places. ನೋಡಿ, ಎರಡು ಕಡೆ ರಿಫ್ರಾಕ್ಷನ್ ಆಗ್ತಿದೆ. ನೋಡಿ, ಇಲ್ಲೊಂದು ಕಡೆ ರಿಫ್ರಾಕ್ಷನ್ ಆಗ್ತಾಯಿದೆ ಮತ್ತು ಇಲ್ಲೊಂದು ಕಡೆ ರಿಫ್ರಾಕ್ಷನ್ ಆಗ್ತದೆ. ಹೌದಾನೆ? ಸೊ ರಿಫ್ರಾಕ್ಷನ್ ಟೇಕ್ಸ್ ಪ್ಲೇಸ್ ಅಟ್ 2 interfaces. ಹೌದಾನೆ? ಸೊ ದಿಸ್ ಈಸ್ ಏರ್, ದಿಸ್ ಈಸ್ ಗ್ಲಾಸ್.
ಸೊ ಅಂದರೆ ದಿಸ್ ಫಸ್ಟ್ ರಿಫ್ರಾಕ್ಷನ್ ದಟ್ ಈಸ್ ಟೇಕಿಂಗ್ ಪ್ಲೇಸ್ ಅಟ್ ಏರ್ ಗ್ಲಾಸ್ ಇಂಟರ್ಫೇಸ್. ಏನಂತ ಕರಿತೀವಿ ಇದಕ್ಕೆ? ಏರ್ ಗ್ಲಾಸ್ ಇಂಟರ್ಫೇಸ್. ಸೊ ದಿಸ್ ಇಸ್ ದ ಫಸ್ಟ್ ರಿಫ್ರಾಕ್ಷನ್ ದಟ್ ಈಸ್ ಟೇಕಿಂಗ್ ಪ್ಲೇಸ್ ಅಟ್ ಏರ್ ಗ್ಲಾಸ್ ಇಂಟರ್ಫೇಸ್. ನೋಡಿ, ದಿಸ್ ಇಸ್ ದ ಸೆಕೆಂಡ್ ರಿಫ್ರಾಕ್ಷನ್ ದಟ್ ಈಸ್ ಟೇಕಿಂಗ್ ಪ್ಲೇಸ್. ಇಲ್ಲೇನಾಗ್ತಿದೆ? ಲೈಟ್ ರೇ ಗ್ಲಾಸಿಂದ ಏರ್ಗೆ ಎಂಟ್ರಿ ಆಗ್ತಾಯಿದೆ, ಹೌದಾ? ಅಂದರೆ ದಿಸ್ ಇಸ್ ದ ರಿಫ್ರಾಕ್ಷನ್ ಟೇಕಿಂಗ್ ಪ್ಲೇಸ್ ಅಟ್ ಗ್ಲಾಸ್ ಏರ್ ಇಂಟರ್ಫೇಸ್. ಏನಂತ ಕರಿತೀವಿ ಇದಕ್ಕೆ? ಗ್ಲಾಸ್ ಏರ್ ಇಂಟರ್ಫೇಸ್. ಹೌದಾ? ಅಂದರೆ ಎರಡು ಕಡೆ ರಿಫ್ರಾಕ್ಷನ್ ಆಗುತ್ತೆ. ಒಂದು ಕಡೆ ರಿಫ್ರಾಕ್ಷನ್ ಎಲ್ಲಾಗುತ್ತೆ? ಇನ್ ಫಸ್ಟ್ ರಿಫ್ರಾಕ್ಷನ್ ದ ರಿಫ್ರಾಕ್ಷನ್ ಟೇಕ್ಸ್ ಪ್ಲೇಸ್ ಅಟ್ ಏರ್ ಗ್ಲಾಸ್ ಇಂಟರ್ಫೇಸ್. ದ ಸೆಕೆಂಡ್ ರಿಫ್ರಾಕ್ಷನ್ ಟೇಕ್ಸ್ ಪ್ಲೇಸ್ ಅಟ್ ಗ್ಲಾಸ್ ಏರ್ ಇಂಟರ್ಫೇಸ್. So when refraction takes place, there will be angle of incidence. So this is the E1. This is the first angle of incidence. And so ನೋಡಿ, light enters. ನೋಡಿ, light entry ಆಗ್ತಾ ಇದೆ. So this dotted line is the normal. This is the normal drawn at the point of incidence. So this is the point of incidence. ಹೌದಾ? So light is traveling from air to glass. Air to glass ಅಂದರೆ rarer to denser. When light travels from rarer to denser, it bends towards the normal. Light ray blue color ತಾಂತೀನಿ, ಆಯಿತಾ? ಸೊ ಇನ್ಸ್ಟೆಡ್ ಆಫ್ ಗೋಯಿಂಗ್ ಸ್ಟ್ರೈಟ್ ಹೋಗೋ ಬದಲು, ಹೌದಾನೆ, ಅದನ್ನಾಗ್ಬಿಟ್ಟು ನೋಡಿ, ನಾರ್ಮಲ್ ಕಡೆ ಬಾಗಿಬಿಟ್ಟಿದೆ. ಇಟ್ ಹ್ಯಾಸ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್. ಹೌದಾ? ಸೊ ದ ಲೈಟ್ ರೇ ಹ್ಯಾಸ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್. ನೋಡಿ, ಹಿಂಗೆ ಸ್ಟ್ರೈಟ್ ಹೋಗಿತ್ತು ಡಾಟೆಡ್ ಲೈನ್ ಪ್ರಕಾರ. ಬಟ್ ಅದೇನಾಗ್ಬಿಟ್ಟಿದೆ, ವೆನ್ ಇಟ್ ಮೂವ್ಸ್ ಫ್ರಮ್ ಏರ್ ಟು ಗ್ಲಾಸ್, ನೋಡಿ, ನಾರ್ಮಲ್ ಕಡೆ ಬೆಂಡ್ ಆಗ್ಬಿಟ್ಟಿದೆ, ನಾರ್ಮಲ್ ಕಡೆ ಬಗ್ಬಿಟ್ಟಿದೆ. ಯಾಕಂದರೆ ಇಟ್ ಇಸ್ ಟ್ರಾವೆಲಿಂಗ್ ಫ್ರಮ್ ಏರ್ ಟು ಗ್ಲಾಸ್, ದಟ್ ಈಸ್ ರೇರರ್ ಟು ಡೆನ್ಸರ್ ಮೀಡಿಯಮ್. ಹೌದಾ? ಸೊ ನೋಡಿ, ಅಟ್ ದ ಸೆಕೆಂಡ್ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಬಂದಿದೆ ಹಿಂಗೆ. ಸೊ ಇಟ್ ಇಸ್ ಮೂವಿಂಗ್ ಲೈಕ್ ದಿಸ್. ನಾವು ಇಟ್ ಈಸ್ ಇನ್ಸಿಡೆಂಟ್ ಅಟ್ ದಿಸ್ ಪಾಯಿಂಟ್. ನೋಡಿ, ಇಲ್ಲಿ ಬಂದು ಬಿದ್ದಿದೆ. ನಾವು ದ ಲೈಟ್ ಈಸ್ ಟ್ರಾವೆಲಿಂಗ್ ಫ್ರಮ್ ಗ್ಲಾಸ್ ಟು ಏರ್ ಅಂದರೆ ಇಟ್ ಇಸ್ ಮೂವಿಂಗ್ ಫ್ರಮ್ ಡೆನ್ಸರ್ ಟು ರೇರರ್. ಸೊ ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಡೆನ್ಸರ್ ಟು ರೇರರ್, ಇಟ್ ಮೂವ್ಸ್ ಅವೇ ಫ್ರಮ್ ದ ನಾರ್ಮಲ್. ನೋಡಿ, ಲೈಟ್ ರೇ ಹಿಂಗೆ ಬಂದಿದ್ದು ಹಿಂಗೆ ಹೋಗ್ಬಿಡೋಕ್ಕಿತ್ತು ಅದು. ಬಟ್ ಅದೇನಿದೆ ನೋಡಿ, ದಿಸ್ ಇಸ್ ದ ಡಾಟೆಡ್ ಇಸ್ ದ ನಾರ್ಮಲ್. ಆ ನಾರ್ಮಲ್ ದೂರ ಓಡೋಗ್ಬಿಟ್ಟಿದೆ. ಹೌದಾ? ಸೊ ಫಸ್ಟಲ್ಲಿ ಟುವರ್ಡ್ಸ್ ದ ನಾರ್ಮಲ್, ಇಲ್ಲಿ ಅವೇ ಫ್ರಮ್ ದ ನಾರ್ಮಲ್. ಸೊ ಆ್ಯಕ್ಚುಲಿ ಲೈಟ್ ನೋಡಿ, ದಿಸ್ ಇಸ್ ದ ಇನ್ಸಿಡೆಂಟ್ ಡೈರೆಕ್ಷನ್. ಹಿಂಗೆ ಹೋಗಿದ್ರೆ ಗ್ಲಾಸ್ ಸ್ಲ್ಯಾಬ್ ಇಲ್ಲದೆ ಇದ್ರೆ ಹಿಂಗೆ ಹೋಗ್ಬಿಡ್ತಿತ್ತು ಅದು ಸ್ಟ್ರೈಟಾಗಿ. ಬಟ್ ದಿಸ್ ಇಸ್ ದ ಎಮರ್ಜೆಂಟ್ ಲೈಟ್ ರೇ. ಬಟ್ ಹೆಂಗೆ ಹೋಗಿದೆ ಅದು? ಹಿಂಗೆ ಹೋಗಿ ಇಲ್ಲಿ ಟುವರ್ಡ್ಸ್ ದ ನಾರ್ಮಲ್ ಬಗ್ಗೆ ಮತ್ತೆ ಇಲ್ಲಿ ಅವೇ ಫ್ರಮ್ ನಾರ್ಮಲ್ ಮತ್ತೆ ಹಿಂಗೆ ವಾಪಸ್ ಬಂದಿದೆ. ಹೌದಾನೆ? ಸೊ ಅಂದರೆ ನೋಡಿ, ಬೋತ್ ದ light rays, the incident light ray and the emergent, this is called the incident light ray, incident direction of the light ray. This is called the emergent direction. ಹೌದಾ? ಸೊ ಎರಡೇನ ದೇ ಆರ್ ಪ್ಯಾರಲಲ್. ಬಟ್ ಏನಾಗಿದೆ, ದೇರ್ ಇಸ್ ಸಮ್ ಶಿಫ್ಟ್ ಆಗಿದೆ. ಪೊಸಿಷನ್ ಇದೆ, ಇಲ್ಲಿರ್ಬೇಕು, ಹಿಂಗೆ ಬರಬೇಕಿತ್ತು. ಆ್ಯಕ್ಚುಲಿ ಹಿಂಗೆ ಬರಬೇಕಿತ್ತು ಅದು. ಬಟ್ ಅಂದರೆ ಇಷ್ಟು ದೂರ ಶಿಫ್ಟ್ ಆಗಿದೆ. ಹೌದಾನೆ? ದಟ್ ವಿ ಕಾಲ್ ಇಟ್ ಅ ಲ್ಯಾಟ್ರಲ್ ಶಿಫ್ಟ್. ಏನಂತ ಕರಿತೀವಿ ಅದಕ್ಕೆ? ಲ್ಯಾಟರಲ್ ಶಿಫ್ಟ್ ಅಂದರೆ ಬೋತ್ ದ ಲೈಟ್ ರೇಸ್, ದ ಇನ್ಸಿಡೆಂಟ್ ಲೈಟ್ ರೇ, ದ ಡೈರೆಕ್ಷನ್ ಆಫ್ ದ ಇನ್ಸಿಡೆಂಟ್ ಲೈಟ್ ರೇ ಆ್ಯಂಡ್ ದ ಡೈರೆಕ್ಷನ್ ಆಫ್ ದ ಎಮರ್ಜೆಂಟ್ ಲೈಟ್ ರೇ, ದೇ ಆರ್ ಪ್ಯಾರಲಲ್. ಸೊ ವೆನ್ ದೇ ಆರ್ ಪ್ಯಾರಲಲ್, ಹೌದಾ? ಸೊ ಯು ಕ್ಯಾನ್ ಸಿ ದಿಸ್ ಇಸ್ I1 ಫಸ್ಟ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ದಿಸ್ ಈಸ್ R1 ಫಸ್ಟ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್, ದಿಸ್ ಈಸ್ I2 ದ ಸೆಕೆಂಡ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ದಿಸ್ ಈಸ್ R2 the second angle of refraction. ಹೌದಾನೆ? ಸೊ ಫ್ರಮ್ ಫಿಗರ್ ಇಟ್ ಈಸ್ ಕ್ಲಿಯರ್ ದಟ್ ಸಿನ್ಸ್ ದ ಇನ್ಸಿಡೆಂಟ್ ಲೈಟ್ ರೇ, ಇನ್ಸಿಡೆಂಟ್ ಡೈರೆಕ್ಷನ್ ಆಫ್ ದ ಲೈಟ್ ರೇ ಅಂದರೆ ಈ ಡೈರೆಕ್ಷನ್ನು, ಮತ್ತು ದ ಎಮರ್ಜೆಂಟ್ ಡೈರೆಕ್ಷನ್ ಆಫ್ ದ ಲೈಟ್ ರೇ, ಬೋತ್ ಆರ್ ಪ್ಯಾರಲಲ್. ದೇರ್ ಇಸ್ ಎ ಲ್ಯಾಟ್ರಲ್ ಶಿಫ್ಟ್. ಏನಿದೆ? ಬರೀ ಬೆಂಡ್ ಆಗಿಲ್ಲ, ದೇರ್ ಇಸ್ ಶಿಫ್ಟ್ ಆಗಿದೆ ಅಷ್ಟೇ. ಆ ಕಡೆಯಿಂದ ಆ ಕಡೆ ಸ್ವಲ್ಪ ತಳ್ಳಲ್ಪಟ್ಟಿದೆ ಅಷ್ಟೇ. ದೇರ್ ಇಸ್ ಶಿಫ್ಟ್. ಹೌದಾನೆ? ದಟ್ ವಿ ಕಾಲ್ ಇಟ್ ಅ ಲ್ಯಾಟ್ರಲ್ ಶಿಫ್ಟ್. ಯಾಕೆ ಲ್ಯಾಟ್ರಲ್ ಶಿಫ್ಟ್ ಆಯಿತು ಅಂದರೆ, ಬಿಕಾಸ್ I1 ಇದೆ, ದಿಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿರುತ್ತೋ ದಿಸ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ R2 ಅಷ್ಟೇ ಇರುತ್ತೆ. I1 ವಿಲ್ ಬಿ ಈಕ್ವಲ್ ಟು R2. ದ ಲೆಂತ್ ಆಫ್ ದ ಗ್ಲಾಸ್ ಸ್ಲ್ಯಾಬ್ ಲೆಟ್ L ಅಂತ ಇಟ್ಕೊಳ್ಳೋಣ, ಕ್ಯಾಪಿಟಲ್ L ಅಂತ ಇಟ್ಕೊಳ್ಳೋಣ. ವಾಟ್ ಈಸ್ ಕ್ಯಾಪಿಟಲ್ L? ಇಟ್ ಇಸ್ ದ ಲೆಂತ್. L ಬೇಡ, ವಿ ಕ್ಯಾನ್ ಟೇಕ್ ಇಟ್ ಟೆಕ್ಸ್ಟ್ ಟೋಕಲ್ T ಅಂತ. ಥಿಕ್ನೆಸ್ ಆಫ್ ದ ಗ್ಲಾಸ್ ಸ್ಲ್ಯಾಬ್, ಇಲ್ಲಿಂದ ಇಲ್ಲಿ ಗ್ಲಾಸ್ ಸ್ಲ್ಯಾಬು T ಎಷ್ಟು ದಪ್ಪ ಇದೆ, ಥಿಕ್ನೆಸ್ ಆಫ್ ದ ಗ್ಲಾಸ್ ಸ್ಲ್ಯಾಬ್. ಸೊ ದೇರ್ ಫಾರ್ ದ ಲ್ಯಾಟ್ರಲ್ ಶಿಫ್ಟ್, ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ನೋಡಿ ಬರಿತೀನಿ. ಲ್ಯಾಟ್ರಲ್ ಶಿಫ್ಟ್ LS, lateral shift represented by LS. L for lateral, S for shift, small f suffixes. Formula, just remember the formula. The formula for lateral shift, LS is equal to T into sin I1 minus R1 divided by cos R1. So very important formula. This is the expression for lateral shift. ಹೆಂಗೆ ಬಂತು ಅಂತ ಬಿಡು, just remember. Lateral shift is equal to T into sin I1. T ಅಂದರೆ thickness of the glass slab, I1 ಅಂದರೆ this angle of incidence, R1 ಅಂದರೆ
ದಿಸ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಡಿವೈಡ್ ಬೈ ಕಾಸ್ R1 ಹೌದಾನೆ. ಅಂದರೆ ಎಷ್ಟು ದೂರ ಇದು ಸರ್ಕೊಂತಿದ್ದು ಲೈಟ್ ರೇ, ದಿಸ್ ಲೆಂತ್ ಇಸ್ ಕಾಲ್ಡ್ LS ಲ್ಯಾಟ್ರಲ್ ಶಿಫ್ಟ್. ಎಷ್ಟು ದಟ್ ವಿಲ್ ಬಿ ಕಾಲ್ಡ್ T into sin I1 minus R1 divided by cos R1. ನೋಡಿ, ಯು ಕ್ಯಾನ್ ಅಬ್ಸರ್ವ್ ದಟ್ ಲ್ಯಾಟ್ರಲ್ ಶಿಫ್ಟ್ ಡಿಪೆಂಡ್ಸ್ ಅಪಾನ್ ದ ಥಿಕ್ನೆಸ್ ಆಫ್ ದ ಗ್ಲಾಸ್ ಸ್ಲ್ಯಾಬ್. ಈ ಗ್ಲಾಸ್ ಸ್ಲ್ಯಾಬ್ ಇನ್ನೂ ಜಾಸ್ತಿ ದಪ್ಪ ಇತ್ತು ಅಂದರೆ ಲ್ಯಾಟ್ರಲ್ ಶಿಫ್ಟ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಹೌದಾ, ಲ್ಯಾಟ್ರಲ್ ಶಿಫ್ಟ್ ಡಿಪೆಂಡ್ಸ್ ಅಪಾನ್ ದ ಥಿಕ್ನೆಸ್ ಆಫ್ ದ ಗ್ಲಾಸ್ ಸ್ಲ್ಯಾಬ್. ಹೌದಾ, ಸೊ ಫಾರ್ ಮ್ಯಾಕ್ಸಿಮಮ್ ಲ್ಯಾಟ್ರಲ್ ಶಿಫ್ಟ್ LS ವ್ಯಾಲ್ಯೂ, ಲ್ಯಾಟ್ರಲ್ ಶಿಫ್ಟ್ ನೋಡಿ ಇಷ್ಟೇ ಆಯ್ತು ಲ್ಯಾಟ್ರಲ್ ಶಿಫ್ಟ್, ಇನ್ನು ಇಷ್ಟು ಹೋಗ್ಬೇಕಿತ್ತಪ್ಪ, ಭಯಂಕರ ಹಿಂಗೆ ಬೀಳ್ತಾ ಇದೆ. ಹೌದಾನೆ, ಸೊ ಇನ್ನು ಲ್ಯಾಟ್ರಲ್ ಶಿಫ್ಟ್ ಇನ್ನು ಭಾಳ ಇರಬೇಕು ಅಂದರೆ ಫಾರ್ ಮ್ಯಾಕ್ಸಿಮಮ್ ಲ್ಯಾಟ್ರಲ್ ಶಿಫ್ಟ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ನೋಡಿ, ಇಲ್ಲಿ I1 ಇದೆಯಲ್ಲ, ದಟ್ ಶುಡ್ ಬಿ ಮ್ಯಾಕ್ಸಿಮಮ್. ಸೈನ್ ಫಂಕ್ಷನ್ ಶುಡ್ ಬಿ ಮ್ಯಾಕ್ಸಿಮಮ್. ಅಂದರೆ I1 ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಸೈನ್ ಫಂಕ್ಷನ್ ಇದು ಯಾವಾಗ 90 ಡಿಗ್ರಿ ಇದ್ದಾಗ I1 ಶುಡ್ ಬಿ ಈಕ್ವಲ್ ಟು 90 ಡಿಗ್ರಿ. I1 ಶುಡ್ ಬಿ ಈಕ್ವಲ್ ಟು 90 ಡಿಗ್ರಿ. ಕೇಳ್ತಾನೆ, ವಾಟ್ ಇಸ್ ದ ಕಂಡೀಷನ್ ಫಾರ್ ಮ್ಯಾಕ್ಸಿಮಮ್ ಲ್ಯಾಟ್ರಲ್ ಶಿಫ್ಟ್ ಅಂದರೆ ಫಸ್ಟ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಏನಿದೆಯಲ್ಲ, ಈ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇದು ದಟ್ ಶುಡ್ ಬಿ 90 ಡಿಗ್ರಿ. ಅವೇನಾಗುತ್ತೆ, ದ LS ವಿಲ್ ಬಿ ಮ್ಯಾಕ್ಸಿಮಮ್. LS ಎಷ್ಟಾಗುತ್ತೆ ಆವಾಗ, LS ವಿಲ್ ಬಿ ಈಕ್ವಲ್ ಟು ಆಯಿತಾ T. ಈ ಗ್ಲಾಸ್ ಸ್ಲ್ಯಾಬ್ ಥಿಕ್ನೆಸ್ ಎಷ್ಟಿದೆ ಅಷ್ಟು ಅದು ಲ್ಯಾಟ್ರಲ್ ಶಿಫ್ಟ್ ಆಗುತ್ತೆ. ಹೌದಾ, ಯು ಕ್ಯಾನ್ ಸಿ. ಹೌದಾ, ಸೊ ವೆನ್ I ಈಸ್ ಈಕ್ವಲ್ ಟು 90 ಡಿಗ್ರಿ, ಏನು ವೆನ್ I1 ಈಸ್ ಈಕ್ವಲ್ ಟು 90 ಡಿಗ್ರಿ, ಸೊ I1 90 ಡಿಗ್ರಿ ಅಂತ ದಿಸ್ ಇಸ್ ದ ನಾರ್ಮಲ್. ಹೌದಾನೆ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ 90 ಡಿಗ್ರಿ, ಲೈಟ್ ರೇ ಹಿಂಗೆ ಫಾಲ್ ಆಗುತ್ತೆ. ಲೈಟ್ ರೇ ಶುಡ್ ಫಾಲ್ ಲೈಕ್ ದಿಸ್, ಈ ಥರ ಬಂದು ಬೀಳಬೇಕದು. ಎಷ್ಟು ಆ್ಯಂಗಲ್ ನೋಡಿ, ದಿಸ್ ಇಸ್ 90 ಡಿಗ್ರಿ. I1 ಈಸ್ ಈಕ್ವಲ್ ಟು 90 ಡಿಗ್ರಿ. ವೆನ್ I1 ಈಸ್ ಈಕ್ವಲ್ ಟು 90 ಡಿಗ್ರಿ, ಸೊ ಲೈಟ್ ಏನತ್ತೆ ಹಿಂಗೆ ಹೋಗಿ ಹಿಂಗೆ ಇಲ್ಲಿ ಹೊರ ಬಂದ್ಬಿಡುತ್ತೆ. ಇಟ್ ವಿಲ್ ಕಮ್ ಲೈಕ್ ದಿಸ್ ವಿಲ್ ಬಿ ದ ಎಮರ್ಜೆಂಟ್ ಲೈಟ್ ರೇ. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ರೇ, ಹಿಂಗೆ ಎಮರ್ಜೆಂಟ್ ಲೈಟ್ ರೇ. ಸೊ ದಿಸ್ ಡಿಸ್ಟೆನ್ಸ್ ವಿಲ್ ಬಿ ಈಕ್ವಲ್ ಟು ಲ್ಯಾಟ್ರಲ್ ಶಿಫ್ಟ್ LS. ಎಷ್ಟಿರುತ್ತೆ, ದಟ್ ವಿಲ್ ಬಿ ಈಕ್ವಲ್ ಟು ಥಿಕ್ನೆಸ್ ಆಫ್ ದ ಗ್ಲಾಸ್ ಸ್ಲ್ಯಾಬ್. ಗ್ಲಾಸ್ ಸ್ಲ್ಯಾಬ್ ಎಷ್ಟು ತಿಕ್ಕಿದೆಯೋ ಅಷ್ಟು ಲ್ಯಾಟ್ರಲ್ ಶಿಫ್ಟ್ ಆಗುತ್ತೆ. ಸೊ ವಾಟ್ ಇಸ್ ದ ಕಂಡೀಷನ್ ಫಾರ್ ಮ್ಯಾಕ್ಸಿಮಮ್ ಲ್ಯಾಟ್ರಲ್ ಶಿಫ್ಟ್, I1 ಶುಡ್ ಬಿ ಈಕ್ವಲ್ ಟು 90 ಡಿಗ್ರಿ. ಎಲ್ಲಿ I1 ಶುಡ್ ಬಿ ಈಕ್ವಲ್ ಟು LS ಬರ್ತಿದ್ವಲ್ಲ, ವಾಟ್ ಇಸ್ ದ ಫಾರ್ಮುಲಾ ಫಾರ್ LS ಈಸ್ ಈಕ್ವಲ್ ಟು T ಇಂಟು ಸೈನ್ I1 ಮೈನಸ್ R1 ಡಿವೈಡ್ ಬೈ ಕಾಸ್ R1 ಬರ್ತಿರ್ತೀವಲ್ಲ, ಕಾಸ್ R1. ಹೌದಾ, ಅದರಲ್ಲಿ I1 90 ಡಿಗ್ರಿ ಆಗಿಬಿಡ್ತು ಅಂದ ತಕ್ಷಣ ನೋಡಿ, ವೆನ್ I1 ಈಸ್ 90 ಡಿಗ್ರಿ, ಹೌದಾ, ಸೊ ದಿಸ್ R1 ವಿಲ್ ಬಿ ಝೀರೋ. ಅವೇನತ್ತೆ T ಇಂಟು ಸೈನ್ 90, I1 ಈಸ್ 90 ಮೈನಸ್ R1 0 ಬಿಟ್ಟಾಗ್ಬಿಡಿ. ಇಲ್ಲಿ ಕಾಸ್ R1 ಅಂದರೆ ಕಾಸ್ 0, ದಟ್ ಈಸ್ 1. ಸೊ T ಇಂಟು ಸೈನ್ 90 ಈಸ್ 1, ದೇರ್ಫೋರ್ ಇಟ್ ವಿಲ್ ಬಿ T. LS ವಿಲ್ ಬಿ ಈಕ್ವಲ್ ಟು T. So just remember, for I1 equals 90 degree, the lateral shift will be maximum. That lateral shift will be LS will be equal to T. Thickness ಎಷ್ಟಿರುತ್ತೆ ಅಷ್ಟು lateral shift ಆಗುತ್ತೆ. So this is the first result based on the law of refraction. So the second result based on the law of refraction is real and apparent depths of the tank. So first ವಿಡಿಯೋದಲ್ಲಿ ಒಂದು ಕಾಯಿನ್ ಹಾಕಿದ್ವಿ, ಎದರೊಳಗೆ ಲೋಟದೊಳಗೆ ಕಾಯಿಲ್ ಏನಾಯಿತು ಮೇಲಕ್ಕೆ ಬಂದಂಗೆ ಕಾಣೋದು. ಅದೇ ಥರ ದ ಬಾಟಮ್ಸ್ ಆಫ್ ದ ಪಾಂಡ್, ಯಾವುದೋ ಒಂದು ಕೊಳ ಅಥವಾ ಕೆರೆದು ತಳದಲ್ಲಿ ಕಾಲುಗಳು ಮೇಲಕ್ಕೆ ಬಂದಂಗೆ ಕಾಣ್ತಾರೆ. ದಟ್ ಈಸ್ ಬಿಕಾಸ್ ಆಫ್ ರಿಫ್ರಾಕ್ಷನ್ ಅಂತ ಹೇಳಿದ್ದೆ. ಹೌದಾ, ಸೊ ಯು ಕ್ಯಾನ್ ಸಿ ಹೌದಾ, ದ ಸೆಕೆಂಡ್ ಫಿನಾಮಿನಾ ಬೇಸ್ಡ್ ದ ಸೆಕೆಂಡ್ ರಿಸಲ್ಟ್ ಬೇಸ್ಡ್ ಆನ್ ದ ಲಾಸ್ ಆಫ್ ರಿಫ್ರಾಕ್ಷನ್ ಈಸ್ ರಿಯಲ್ ಆ್ಯಂಡ್ ಅಪರೆಂಟ್ ಡೆಪ್ತ್. ಎಂಥದ್ದು ರಿಯಲ್ ಆ್ಯಂಡ್ ಅಪರೆಂಟ್ ಡೆಪ್ತ್. ರಿಯಲ್ ಅಂದರೆ ನಿಜವಾದ ಆಳ, ಅಪರೆಂಟ್ ಅಂದರೆ ಇದ್ದೇನೋ ಅನಿಸುತ್ತೆ ಬಟ್ ಇರಲ್ಲ, ಆ ಥರದ್ದು. ದಟ್ ಈಸ್ ಕಾಲ್ಡ್ ಅಪರೆಂಟ್. ಇದ್ದಂಗೆ ಅನಿಸುತ್ತೆ ಬಟ್ ಇರಲ್ಲ, ದಟ್ ಈಸ್ ಕಾಲ್ಡ್ ಅಪರೆಂಟ್. ಹೌದಾನೆ, ಸೊ ಅನದರ್ ಫೆಮಿಲಿಯರ್ ಅಬ್ಸರ್ವೇಷನ್ ಆಫ್ ರಿಫ್ರಾಕ್ಷನ್ ಇಸ್ ದ ರಿಯಲ್ ಆ್ಯಂಡ್ ಅಪರೆಂಟ್ ಡೆಪ್ತ್ ಆಫ್ ದ ಟ್ಯಾಂಕ್, ವಾಟರ್ ಫಿಲ್ಡ್ ಟ್ಯಾಂಕ್. ಹೌದಾನೆ, ಸೊ ಯು ಕ್ಯಾನ್ ಸಿ ದಿಸ್ ಇಸ್ ಎ ಟ್ಯಾಂಕ್, ಯಾವುದೋ ಒಂದು ಟ್ಯಾಂಕು, ಇದೆಲ್ಲ ನೀರು ತುಂಬಿಟ್ಟಿದೆ. ದಿಸ್ ಇಸ್ ದ ನೀರು, ಆಯಿತಾ. ಸೊ ಓ ಇಸ್ ದ ಆಬ್ಜೆಕ್ಟ್. ನೋಡಿ ಕೆಳಗೆ ಓ ಅಂತ ಆಬ್ಜೆಕ್ಟ್ ಇದೆ, ದಿಸ್ ದ ಆಬ್ಜೆಕ್ಟ್, ಇಲ್ಲೂ ಅಷ್ಟೇ ಆಬ್ಜೆಕ್ಟ್. ಹೌದಾ, ಸೊ ದಿಸ್ ಪರ್ಸನ್ ಈಸ್ ಅಬ್ಸರ್ವ್, ನೀನೇ ನೋಡ್ತಾ ಇದೆ ಮೇಲ್ಗಡೆಯಿಂದ. ಹೌದಾನೆ, ಸೊ ಏನು ಮಾಡ್ತಾ ಇದೆ ನೋಡಿ, ಆಬ್ಜೆಕ್ಟ್ಸೇ ಒಂದ್ಬಿಟ್ಟು LED ಲೈಟ್ ಹಾಕ್ಬಿಟ್ಟಿನ ತಿರ್ಗ, ಅಲ್ಲಿಂದ ಏನು ಮಾಡ್ತಾ ಇರೋದು, ದೇರ್ ವಿಲ್ ಬಿ ಲೈಟ್ ಕಮಿಂಗ್, ಲೈಟ್ ರೇಸ್ ವಿಲ್ ಬಿ ಕಮಿಂಗ್. ನೋಡಿ, ಒಂದು ಲೈಟ್ ರೇ ಹಿಂಗೆ ಬರ್ತಾ ಇದೆ, ಬ್ಲೂ ಕಲರ್, ಈಗ ಏನು ಅಬ್ಸರ್ವ್ ದಿಸ್ ಬ್ಲೂ ಕಲರ್ ಲೈಟ್ ರೇ, ಇನ್ನೊಂದು ಲೈಟ್ ರೇ ಹಿಂಗೆ ಬರ್ತಾ ಇದೆ. ಹೌದಾ, ಸೊ ದಿಸ್ ಈಸ್ ದ ವಾಟರ್ ಮೀಡಿಯಮ್, ದಿಸ್ ಈಸ್ ಏರ್ ಮೀಡಿಯಮ್. ಸೊ ಇವೇನಾಗ್ತದೆ, ಲೈಟ್ ರೇ ಅಟ್ ದಿಸ್ ಇಂಟರ್ಫೇಸ್, ಈ ಒಂದು ಇಂಟರ್ಫೇಸಲ್ಲಿ ದೇ ಆರ್ ಟ್ರಾವೆಲಿಂಗ್ ಫ್ರಮ್ denser to rarer medium. So when light travels from denser to rarer medium, ಹೌದಾನೆ, it moves away from the normal. ನೋಡಿ, ಇಲ್ಲಿ ರೆಡ್ ಲೈಟ್ ಹಿಂಗೆ ಹೋಗೋ ಬದಲಿ ಹಿಂಗೆ ಸ್ಟ್ರೈಟ್ ಹಿಂಗೆ ಹೋಗ್ಬೇಕಿತ್ತು ಅದು, ಬಟ್ ಆ ಥರ ಹೋಗಲ್ಲ. ಅದೇ ಮಾಡುತ್ತೆ, ಇಲ್ಲಿ ನಾರ್ಮಲ್ ಎಳೆದಿದ್ರೆ ನೀನು ಅದು ನಾರ್ಮಲಿಂದ ದೂರ ಹೋಗ್ಬಿಡುತ್ತೆ. ಇಟ್ ಹ್ಯಾಸ್ ಬೆಂಟ್ ಅವೇ ಫ್ರಮ್ ದ ನಾರ್ಮಲ್.
ಅವೇ ಫ್ರಮ್ ದ ನಾರ್ಮಲ್. ಸೊ ಇದು ಅಷ್ಟೇ, ಎರಡು ಲೈಟ್ ಏನಾಯ್ತು ಹಿಂಗೆ ನಾರ್ಮಲಿಂದ ಹೊರಗೆ ಹೋಗ್ತವೆ. ನೋಡಿ ನೀನು ನೋಡ್ತಾ ಇರೋದು ಗಾಳೀಲಿ, ನೀವು ಈ ಲೈಟ್ ರೇಗಳು ಇಲ್ಲಿ ಬರ್ತೀನೋ ಅನಿಸುತ್ತೆ ಇಲ್ಲಿಂದ. ಯು ಕ್ಯಾನ್ ಅಬ್ಸರ್ವ್ ಲೈಟ್ ರೇ. ನಿಮಗೆ ಅನಿಸುತ್ತೆ ಲೈಟ್ ನೀನು ಎಕ್ಸ್ಟೆಂಡ್ ಮಾಡಿದ್ರೆ ಇವನ್ನ ನೋಡಿ ಇಲ್ಲೆಲ್ಲ ಬಂದು ಕೂಡ್ಕೊಳ್ತವೆ ನೋಡಿ. ಅಂದರೆ ಇಲ್ಲಿರೋ ಒಂದು ಆಬ್ಜೆಕ್ಟು ಓ ಡ್ಯಾಶಲ್ಲಿ ನಿಗಿರೋದು ಕಾಣುತ್ತೆ, ಇಲ್ಲಿ ಬಂದಿರೋ ಅಂತ ಅನಿಸುತ್ತೆ. ಹೌದಾನೆ, ಆ್ಯಕ್ಚುಲಿ ಆಬ್ಜೆಕ್ಟ್ ಇಲ್ಲೇ ಓನಲ್ಲೇ, ಬಟ್ ಬಿಕಾಸ್ ಆಫ್ ದ ರಿಫ್ರಾಕ್ಷನ್ ಹೌದಾನೆ. ಸೊ ಅದರ ಲೈಟ್ ರೇಸ್, ಎಮರ್ಜೆಂಟ್ ಲೈಟ್ ರೇಸ್ ಅಪಿಯರ್ ಟು ಮೀಟ್ ಇಯರ್, ಇಲ್ಲಿ ಮೀಟ್ ಆದಂಗೆ ನಿನಗೆ ಕಾಣ್ತವೆ. ಅವಾಗ ಏನಾಗುತ್ತೆ, ನಿನಗೆ ಈ ಆಬ್ಜೆಕ್ಟು ತಳದಲ್ಲಿದ್ದು ಮೇಲಕ್ಕೆ ಬಂದಂಗೆ ಕಾಣುತ್ತೆ, ಮೇಲಕ್ಕೆ ಬಂದಾಗೆ ಕಾಣುತ್ತೆ. ದಿಸ್ ಈಸ್ ಫಾರ್ ನಾರ್ಮಲ್ ವ್ಯೂ. ಎಂತ ಕರಿತೀಯೋದಕ್ಕೆ? ನಾರ್ಮಲ್ ವ್ಯೂ. ಹೌದಾನೆ. ಸೊ ದಿಸ್ ಈಸ್ ನೋಡಿ, ಈ ಕಡೆ ಸೈಡಿಂದ ಅಬ್ಸರ್ವ್ ಮಾಡ್ತೇನೆ. ದಿಸ್ ಈಸ್ ಕಾಲ್ಡ್ ಆಬ್ಲಿಕ್ ವ್ಯೂ. ಏನಂತ ಕರಿತೀಯೋದಕ್ಕೆ? ಆಬ್ಲಿಕ್. ಓರೆ ನೋಟ ಬಿ ಇರಬೇಡ ಅಂತಾರಲ್ಲ ಆ ಥರ. ಹೌದಾನೆ. ಸೊ ದಿಸ್ ಇಸ್ ದ ಆಬ್ಲಿಕ್ ವ್ಯೂ. ನೋಡಿ ಆಬ್ಲಿಕ್ ವ್ಯೂನಲ್ಲಿ ಅದೇ ಥರ, ಹೌದಾ? ಸೊ ದಿಸ್ ಇಸ್ ದ ಆಬ್ಜೆಕ್ಟ್ ಸೇ ಎನ್ ಎಲ್ ಇ ಡಿ ಲೈಟ್. ಹೌದಾ, ಲೈಟ್ ರೇಸ್ ಬರ್ತಾ ಇದ್ದಾವೆ. ಸೊ ದಿಸ್ ಇಸ್ ದ ಲೈಟ್ ರೇ ಕಮಿಂಗ್. ಒಂದು ಲೈಟ್ ರಿಂಗ್ ಬರ್ತಾ ಇದೆ, ಇನ್ನೊಂದು ಲೈಟ್ ರಿಂಗ್ ಬರ್ತಾ ಇದೆ, ಹೌದಾ? ಸೊ ಸಿನ್ಸ್ ಇಟ್ ಈಸ್ ಮೂವಿಂಗ್ ಫ್ರಮ್ ಡೆನ್ಸರ್ ಟು ರೇರ್ ಮೀಡಿಯಮ್, ಸೊ ಇಟ್ ವಿಲ್ ಬೆಂಡ್ ಅವೇ ಫ್ರಮ್ ದ ನಾರ್ಮಲ್, ಹೌದಾ? ಸೊ ಫಾರ್ ದಿಸ್ ಪರ್ಸನ್ ಈ ಲೈಟ್ ಇಲ್ಲಿ ಬಂದಂಗೆ ಕೊಡುತ್ತೆ, ಇಲ್ಲಿ ಕೊಡುತ್ತೆ ಡಾಟೆಡ್ ಲೈನಲ್ಲಿ. ಸೊ ಈ ಆಬ್ಜೆಕ್ಟ್ ಇಲ್ಲಿ ಬಂದಾಗೆ ಕಾಣುತ್ತೆ, ಹೌದಾ? ಸೊ ದಿಸ್ ಈಸ್ ದ ರಿಯಲ್ ಆ್ಯಂಡ್ ಅಪರೆಂಟ್ ಡೆಪ್ತ್. ಹಾಗಾದರೆ ಈ ಒಂದು ಆಬ್ಜೆಕ್ಟ್ ನಿಜವಾದ ಆಳ ಯಾವುದು? ದಿಸ್ ಇಸ್ ದ ರಿಯಲ್ ಡೆಪ್ತ್. ನೋಡಿ ಹೆಚ್ಚು ಅಂತ ತೋರಿಸಿ, ದ ರಿಯಲ್ ಡೆಪ್ತ್. ದಿಸ್ is the real depth of the object. This is the real depth of the object. This is the real depth of the object. ಹೌದಾನೆ. ಸೊ H is the real depth of the object. H1 ಇದೆ ಆ್ಯಕ್ಚುಲಿ, ಕಾಣ್ತಾ ಇಲ್ಲ ಒನ್ ಅನ್ನೋದು. ಸೊ H1 ಅಲ್ಲ, H2 is the real depth of the object. ಸೊ real depth ಅದ ಕಾಲ್ ಇಟ್ H2. ನೋಡಿ ಇಲ್ಲಿ ಅಪರೆಂಟ್ ಡೆಪ್ತ್, ಈ ಕಾಯಿನ್ ಮೇಲೆ ಬಂದಾಗ ಕಾಣುತ್ತೆ, ಹೌದಾ? ಸೊ ಇಲ್ಲಿ ಬಂದು ದಿಸ್ ಇಸ್ ದ ಅಪರೆಂಟ್ ಡೆಪ್ತ್. ಈ ಹೈಟ್ನ ಅಂತ ಕರಿತೀವಿ ನಾವು ಅಪರೆಂಟ್ ಡೆಪ್ತ್, ದಟ್ ಈಸ್ H2. ದಿಸ್ ಇಸ್ ದ ರಿಯಲ್ ಡೆಪ್ತ್, ದಟ್ ಈಸ್ H1, ಹೌದಾ? ಸೊ ದಿಸ್ ರೇಷಿಯೋ ಆಫ್ ರಿಯಲ್ ಡೆಪ್ತ್ ಟು ಅಪರೆಂಟ್ ಡೆಪ್ತ್, ದ ರೇಷಿಯೋ ಆಫ್ ರಿಯಲ್ ಡೆಪ್ತ್ ಟು ಅಪರೆಂಟ್ ಡೆಪ್ತ್, ಹೌದಾ? ದಟ್ ವಿಲ್ ಬಿ ಈಕ್ವಲ್ ಟು ದ ರಿಫ್ರಾಕ್ಟಿವ್ ಇಂಡೆಕ್ಸ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ NW. ಇಲ್ಲಿ ಬರ್ತೀನಿ, ಈ ಕಡೆ ಬರ್ತೀನಿ ಸ್ವಲ್ಪ, NWA. ಈ ಥರ ಬೇಕಾದ್ರೆ ಬರ್ಬೋದು ನೀವು. ಆಗಲೇ ಬರೀತೀವಲ್ಲ ಪ್ರೀವಿಯಸ್ N21, ಇದನ್ನೇನು N2 ಬರೆದು 1 ಅಂತ ಇಲ್ಲೂ ಬೇಕಾದ್ರೆ ಬರ್ಬೋದು. ಕೆಲವು ಟೆಕ್ಸ್ಟ್ ಬುಕ್ಕಲ್ಲಿ ಈ ಥರ ಬರುತ್ತೆ. ಅಂದರೆ ಏನಿದು ಈ ಬರೋದ್ರ ಅರ್ಥ ಏನು? ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸೆಕೆಂಡ್ ಮೀಡಿಯಮ್ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಮೀಡಿಯಮ್. ಇದು ಅಷ್ಟೇ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸೆಕೆಂಡ್ ಮೀಡಿಯಮ್ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಮೀಡಿಯಮ್. ಇಲ್ಲೂ ಅಷ್ಟೇ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ವಿತ್ ರೆಸ್ಪೆಕ್ಟ್ ಟು ಏರ್. ಯಾಕೆಂದರೆ ಟ್ಯಾಂಕಲ್ಲಿರೋ ನೀರು ತಾನೆ ಇದು, ವಾಟರ್ ಇದು, ಹೌದಾ? ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ವಿತ್ ರೆಸ್ಪೆಕ್ಟ್ ಟು ಏರ್, ಈ ಹೊರಗಿರೋ ಗಾಳಿಗೆ ಹೋಲಿಸಿಕೊಂಡರೆ ನೀರಿನ ರಿಫ್ರಾಕ್ಟಿವ್ ಇಂಡೆಕ್ಸ್, ದಟ್ ವಿಲ್ ಬಿ ಈಕ್ವಲ್ ಟು ರಿಯಲ್ ಡೆಪ್ತ್ ಡಿವೈಡ್ ಬೈ ಅಪರೆಂಟ್ ಡೆಪ್ತ್. ಸೊ ದಟ್ ವಿಲ್ ಬಿ ಈಕ್ವಲ್ ಟು ವಾಟ್ ಇಸ್ ದ ರಿಯಲ್ ಡೆಪ್ತ್? H2, ಹೌದಾನೆ? ಸೊ ರಿಯಲ್ ಡೆಪ್ತ್ H1 ಇದು. ರಿಯಲ್ ಡೆಪ್ತ್ ಇದು H2 ಬಿಡುಗಡೆ, ಯಾವುದು ಬೇಕಾದ್ರೆ ಬರ್ರಿ, ಬಟ್ ನಾನು ನೋಟ್ಸಲ್ಲಿ ಇದನ್ನು ಬರ್ತೀನಿ. ರಿಯಲ್ ಡೆಪ್ತ್ ಇದು H2, ಅಪರೆಂಟ್ ಡೆಪ್ತ್ ಇಸ್ H1. ರಿಯಲ್ ಡೆಪ್ತ್ ಬೈ ಅಪರೆಂಟ್ ಡೆಪ್ತ್, H1 ಆಗಲಿ H2 ಆಗಲಿ, ವಾಟ್ ಇಸ್ ದ ಫಾರ್ಮುಲಾ? ರಿಯಲ್ ಡೆಪ್ತ್ ಬೈ ಅಪರೆಂಟ್ ಡೆಪ್ತ್. ಸೊ ದಟ್ ಈಸ್ ಕಾಲ್ಡ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಏನಂತ ಕರಿತೀವಿ ಅದಕ್ಕೆ? ರಿಫ್ರಾಕ್ಟಿವ್. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ವಿತ್ ರೆಸ್ಪೆಕ್ಟ್ ಟು ಏರ್, ಈ ಥರನಾದ್ರು ಬರಿಬೋದು, ಅಥವಾ ನೀನು ಬೇಕಾದ್ರೆ ಬರಿಬೋದು NWA ಅಂತನಾದ್ರು ಬರಿಬೋದು. W ಫಾರ್ ವಾಟರ್, A ಫಾರ್ ಏರ್. ದಟ್ ವಿಲ್ ಬಿ ಈಕ್ವಲ್ ಟು ರಿಯಲ್ ಡೆಪ್ತ್ divided by apparent depth. So real depth we have taken it as H2, apparent depth we have taken it as H1. That will be equal to H2 by H1. ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ನಿಜವಾದ ಡೆಪ್ತ್ 3 ಮೀಟ್ರ್ ಇದೆ ಅಂತ ಇಟ್ಕೊಳ್ಳಿ, ಆಯಿತಾ? ಕಾಯಿನ ನಮಗೆ 2 ಮೀಟ್ರ್ ಮೇಲಕ್ಕೆ ಬಂದು 2 ಮೀಟ್ರ್ ಆಳದಲ್ಲಿ ಕಾಣ್ತಾ ಇದೆ ಈಗ, ಹೌದಾನೆ? ಸೊ ಹಾಗಾದ್ರೆ ಎಷ್ಟಾಗುತ್ತೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ವಿತ್ ರೆಸ್ಪೆಕ್ಟ್ ಏರ್? ವಾಟ್ ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್? ಬೇಡ, ಇದು 2 ಬೇಡ, ಒಂದು ಇಲ್ಲಿ 2 ಫಾರ್ ಎಕ್ಸಾಂಪಲ್. ವಾಟ್ ಇಸ್ ದ ರಿಯಲ್ ಡೆಪ್ತ್? 3 ಮೀಟರ್. ವಾಟ್ ಇಸ್ ದ ಅಪರೆಂಟ್ ಡೆಪ್ತ್? 2 ಮೀಟರ್, ಹೌದಾನೆ? ಸೊ ಮೀಟರ್ ಕ್ಯಾನ್ಸಲ್ ಆಗುತ್ತೆ, 3/2 ಅಂದರೆ 1.5 ಯೂನಿಟ್ ಇಲ್ಲ ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ವಿತ್ ರೆಸ್ಪೆಕ್ಟ್ ಟು ಏರ್ ವಿಲ್ ಬಿ ಈಕ್ವಲ್ ಟು 1.5. ಆ್ಯಕ್ಚುಲಿ ಇಷ್ಟು 1.5 ಬರಲ್ಲ, ಇಟ್ ವಿಲ್ ಬಿ ಸಮ್ 1.33 ಬರುತ್ತೆ. 1.33 ಬರೋಕಂದ್ರೆ ಸ್ವಲ್ಪ 2.2 ಆಗಬೇಕಿದೆ. 2.2 2.3 ಹಾಕಿದ್ರೆ ವಿಲ್ ಗೆಟ್ ದ ವ್ಯಾಲ್ಯೂ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ವಿತ್ ರೆಸ್ಪೆಕ್ಟ್ ಟು ಏರ್, ದಟ್ ವಿಲ್ ಬಿ 1.33, ಹೌದಾ? ಸೊ ವೇರ್ NWA is called as refractive index of water with respect to air. So this is another result based on the phenomena of refraction, ಹೌದಾನೆ? ಸೊ ಯಾವುದೋ ಕೆರೆಯಲ್ಲಿ ಮೀನುಗಳೆಲ್ಲ ಓಡಾಡ್ತಾ ಇರ್ತವೆ. ಸೊ ದೀಸ್ ಆರ್ ಸಮ್ ಫಿಶಸ್, ಹೌದಾ? ಫಿಶ್ ಓಡಾಡ್ತಾ ಇರ್ತವೆ. ಮತ್ತು ನೀನು ನಿಜವಾದೇನೋ ಫಿಶ್ಗಳನ್ನ ಹಿಂಗೆ ಹಿಡಿಯೋಕ್ಕೆ ಹೋದರೆ, ಆಯಿತಾ, ಯಾವುದೊಂದು ಹೈಟಿಗೆ ಹಾಕ್ಬಿಡ್ತೀಯ, ಬಟ್ ಅವ್ರು ನಿಜವಾಗ್ಲೂ ನೀನು ಮೇಲಕ್ಕೆ ಬಂದಾಗ ಕಾಣ್ತವೆ. ದೇ ಅಪಿಯರ್ ಟು ಬಿ ರೈಸ್ಡ್.
ಬಟ್ ಅವ್ರು ತಳದಲ್ಲೇ ಇರ್ತವೆ, ಇನ್ನು ತಳದಲ್ಲೇ ಇರ್ತವೆ ತಾನೆ. ದಟ್ ಈಸ್ ಕಾಲ್ಡ್ ರಿಯಲ್ ಡೆಪ್ತ್ ಮತ್ತು ಅಪರ್ ಎಂಡ್ ಡೆಪ್ತ್. ಸೊ ದಟ್ ರೇಷಿಯೋ ಆಫ್ ರಿಯಲ್ ಡೆಪ್ತ್ ಅಪರ್ ಎಂಡ್ ಡೆಪ್ತ್ ವಿ ಕಾಲ್ ಇಟ್ ಆಸ್ ರಿಫ್ರಾಕ್ಟಿವ್ನೆಸ್. ಸೊ ರಿಫ್ರಾಕ್ಟಿವ್ನೆಸ್ ಆಗಲೇ ಇನ್ನೊಂದು ಡೆಫಿನೇಷನ್ ಹೇಳಿದ್ದೇನು, ವೆಲಾಸಿಟಿ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಡಿವೈಡ್ ಬೈ ವೆಲಾಸಿಟಿ ಆಫ್ ಲೈಟ್ ಇನ್ ಮೀಡಿಯಮ್ ಅಂತನಾದ್ರು ಡಿಫೈನ್ ಮಾಡ್ಬೋದು ನೀನು ರಿಫ್ರಾಕ್ಟಿವ್ನೆಸ್ನ. ಅಥವಾ ಯು ಕ್ಯಾನ್ ಡಿಫೈನ್ ರಿಫ್ರಾಕ್ಟಿವ್ನೆಸ್ ಆಸ್ ದ ರೇಷಿಯೋ ಆಫ್ ರಿಯಲ್ ಡೆಪ್ತ್ ಅಪರ್ ಎಂಡ್ ಡೆಪ್ತ್ ಅಂತನಾರು ಹೇಳ್ಬೋದು. ಕೇಳ್ತಾರಪ್ಪ ಯಾರೋ ನಿನಗೆ ಡಿಫೈನ್ ರಿಫ್ರಾಕ್ಟಿವ್ನೆಸ್ ಆಫ್ ಎ ಮೀಡಿಯಮ್, ನೀನು ಹೇಳ್ಬೋದು ಇಟ್ ಇಸ್ ದ ರೇಷಿಯೋ ಆಫ್ ವೆಲಾಸಿಟಿ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಟು ದ ವೆಲಾಸಿಟಿ ಆಫ್ ಲೈಟ್ ಇನ್ ದಟ್ ಮೀಡಿಯಮ್. ವೆರಿ ಗುಡ್. ಅಥವಾ ಈಗ ಏನು ಹೇಳ್ಬೋದು ದ ರೇಷಿಯೋ ಆಫ್ ರಿಯಲ್ ಡೆಪ್ತ್ ಆಫ್ ಎನ್ ಆಬ್ಜೆಕ್ಟ್ ಟು ದ ರಿಯಲ್ ಅಪರ್ ಎಂಡ್ ಡೆಪ್ತ್ ಆಫ್ ಎನ್ ಆಬ್ಜೆಕ್ಟ್. ವೆರಿ ಗುಡ್. ದಟ್ ಈಸ್ ಆಲ್ಸೋ ಅನದರ್ ಡೆಫಿನೇಷನ್ ಫಾರ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಆಯಿತಾ? ಸೊ ವಿ ಶಾಲ್ ಗೋ ಫಾರ್ ದ ಥರ್ಡ್ ಫಿನಾಮಿನಾ. ಥರ್ಡ್ ರಿಸಲ್ಟ್ ಬೇಸ್ಡ್ ಆನ್ ದ ಫಿನಾಮಿನಾ ಆಫ್ ರಿಫ್ರಾಕ್ಷನ್. ದಿಸ್ ಇಸ್ ದ ಥರ್ಡ್ ಫಿನಾಮಿನಾ ಬೇಸ್ಡ್ ಆನ್ ದ laws of refraction. This is the third phenomena which is based on the laws of refraction. Okay, so the refraction effects at sunrise and sunset. Sunrise and sunset. ಸೂರ್ಯ ಹುಟ್ಟಬೇಕಾರೆ ಮತ್ತು ಚಂದ್ರ ಮುಳುಗಬೇಕಾರೆ ಏನೇನು ಎಫೆಕ್ಟ್ ಮಾಡುತ್ತೆ ಅದು ರಿಫ್ರಾಕ್ಷನ್. ಹೌದಾನೆ? ಸೊ ಡ್ಯೂರಿಂಗ್ ಸನ್ಸೆಟ್ ಮತ್ತು ಸನ್ರೈಸ್ ದ ಸನ್ ಈಸ್ ವಿಸಿಬಲ್. ಸನ್ ಹುಟ್ಟಬೇಕಾರೆ ಹೌದಾನೆ? ಸೊ ಬೆಳಿಗ್ಗೆ ಸೂರ್ಯ ಹುಡ್ತಾನಪ್ಪ, 6 ಗಂಟೆ ಹುಡ್ತಾನೆ ಅಂತ ಇಟ್ಕೊಳ್ಳಿ, ನಿನಗೆ 6 ಗಂಟೆಗೆ ಕಾಣ್ತಾ ಇದ್ದಾನೆ. ಹೌದಾ? ಸೊ 6 AM ಯಾರು ಎದ್ದೇಳ್ತೀರ? 6 ಗಂಟೆ ಎದ್ದಿರ್ತೀರಾ ಯಾರು? ಇಲ್ಲಲ್ಲ ನೋಡಿ. ಸೊ ಮೋಸ್ಟ್ಲಿ ಕೆಲವರು ಎದ್ದೇಳ್ಬೋದು. ಹೌದಾನೆ? ಸೊ ಬೆಳಗ್ಗೆ ಸೂರ್ಯ 6 ಗಂಟೆಗೆ ಹುಟ್ಬಿಡ್ತಾನೆ. ಸೊ ದಿಸ್ ಇಸ್ ಕಾಲ್ಡ್, ನೋಡಿ ಮನುಷ್ಯ ಸಮ್ ಪೀಪಲ್ ಈ ಸಿಟ್ಟಿಂಗ್, ನೀನು ನಿಂತಿ ಅಂದಿಟ್ಟು ಸೂರ್ಯ ಚಂದ್ರನ ಮೇಲೆ ಅರ್ಥ ಮೇಲೆ. ಸೊ ನೀವು ಕರೆಕ್ಟಾಗಿ ನೀವು ಕಣ್ಣಿಗೆ ಕಾಣ್ತಾ ಇಲ್ಲ. ದಿಸ್ ಇಸ್ ಕಾಲ್ಡ್ ಹಾರಿಸನ್. ಏನಂತ ಕರಿತೀವಿ ಅದಕ್ಕೆ? ಹಾರಿಸನ್ ಅಂದರೆ ದಿಗಂತ. ಎಲ್ಲಿ ಭೂಮಿ ಮತ್ತು ಆಕಾಶ ಮುಟ್ಟಿದೆ ಅಂತ ಕಾಣಿಸುತ್ತಲ್ಲ ದೂರದಲ್ಲಿ, ದಟ್ ಈಸ್ ಕಾಲ್ಡ್ ಆಸ್ ಹಾರಿಸನ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಹಾರಿಸನ್. ಸೊ ದಿಸ್ ಪರ್ಸನ್ ಈಸ್ ಹೌದಾ ಸ್ಟ್ಯಾಂಡಿಂಗ್ ಆನ್ ದ ಅರ್ತ್. ಸೊ ಯು ಕ್ಯಾನ್ ಸಿ ದ ಹಾರಿಸನ್, ನೋಡ್ತಾ ಇದ್ದಾನೆ. ಹೌದಾನೆ? 6 ಗಂಟೆ ಸೂರ್ಯ ಕಾಣ್ಬಿಡ್ತಾನೆ ಅವನಿಗೆ ಇಲ್ಲಿ. ಬಟ್ ಸೂರ್ಯ ನಿಜವಾಗ್ಲೂ ಬಂದಿರ್ತಾನ? ಇಲ್ಲ, ಸೂರ್ಯನು ಕೆಳಗೆ ಇರ್ತಾನೆ, ಬಟ್ ಅವನಿಗೆ ಮೇಲ್ಗಡೆ ಕಾಣ್ತಾ ಇರ್ತಾನೆ. ಹೌದಾನೆ? ದಟ್ ಈಸ್ ಬಿಕಾಸ್ ಆಫ್ ರಿಫ್ರಾಕ್ಷನ್. ದಟ್ ಈಸ್ ಬಿಕಾಸ್ ಆಫ್ ರಿಫ್ರಾಕ್ಷನ್. ಅಂದರೆ ದ ಸನ್ ಈಸ್ ವಿಸಿಬಲ್ ಟು ಹಸ್ ಈವನ್ ಬಿಫೋರ್ ಸನ್ರೈಸ್. ಸೂರ್ಯ ಹುಟ್ಟೋಗಿಂತ ಮುಂಚೆನೇ ನಮಗೆ ಕಾಣ್ತಾ ಇರ್ತಾನೆ ಮೇಲ್ಗಡೆ. ಮತ್ತು ದ ಸನ್ ಅಪಿಯರ್ಸ್ ಈವನ್ ಆಫ್ಟರ್ ಸನ್ಸೆಟ್. ಈ ಕಡೆ ಪಶ್ಚಿಮದಲ್ಲಿ ಸೂರ್ಯ ಕೆಳ ಮುಳುಗಿರ್ತಾನೆ, ಆದರೂ ನಮ್ಗೆ ಸ್ವಲ್ಪ ಹೊತ್ತು ಮೇಲ್ಗಡೆ ಕಾಣ್ತಾ ಇರ್ತಾನೆ. ದಟ್ ಈಸ್ ಬಿಕಾಸ್ ಆಫ್ ರಿಫ್ರಾಕ್ಷನ್. ಏನು? ಸೊ ಡ್ಯೂರಿಂಗ್ ಸನ್ರೈಸ್ ದ ಸನ್ ಅಪಿಯರ್ಸ್ ಈವನ್ ಬಿಫೋರ್ ಆ್ಯಕ್ಚುಯಲ್ ಸನ್ರೈಸ್. ಡ್ಯೂರಿಂಗ್ ಸನ್ಸೆಟ್ ದ ಸನ್ ಅಪಿಯರ್ಸ್ ಈವನ್ ಆಫ್ಟರ್ ಸನ್ಸೆಟ್. ಹೌದಾನೆ? ಸೊ ದಟ್ ಈಸ್ ಬಿಕಾಸ್ ಆಫ್ ರಿಫ್ರಾಕ್ಷನ್. ಯಾಕೆ ಇದಾಗುತ್ತೆ? ದಿಸ್ ಈಸ್ ಬಿಕಾಸ್ ಆಫ್ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ನೋಡಿ, ದಿಸ್ ಈಸ್ ದ ಅರ್ತ್, ದಿಸ್ ಇಸ್ ದ ಅಟ್ಮಾಸ್ಫಿಯರ್. ನೋಡಿ ನಮ್ಮ ವಾಯುಮಂಡಲ ಇದೆಯಲ್ಲ, ದಿಸ್ ಇಸ್ ದ ಅಟ್ಮಾಸ್ಫಿಯರ್. ದಿಸ್ ಇಸ್ ದ ಅಟ್ಮಾಸ್ಫಿಯರ್. ಹೌದಾ? ದಿಸ್ ಇಸ್ ದ ಅಟ್ಮಾಸ್ಫಿಯರ್. ಬಟ್ ಯು ನೋ ದ ಅಟ್ಮಾಸ್ಫಿಯರ್, ಅಟ್ಮಾಸ್ಫಿಯರ್ ಏನಾಗಿರುತ್ತೆ? ಸೊ ಅಟ್ ದ ಸರ್ಫೇಸ್ ಆಫ್ ದ ಅರ್ತ್, ಟ್ರೋಪೋಸ್ಫಿಯರ್ ಅಂತ ಕರಿತೀವಿ. ಹೌದಾನೆ? ಸೊ ಅಟ್ ದ ಸರ್ಫೇಸ್ ಆಫ್ ದ ಅರ್ತ್ ಅಟ್ಮಾಸ್ಫಿಯರ್ ವಿಲ್ ಬಿ ಡೆನ್ಸ್. ಭಾಳ ಡೆನ್ಸಿಟಿ ಇರುತ್ತೆ, ಜಾಸ್ತಿ ಗಾಳಿ ಇರುತ್ತಿಲ್ಲ. ದ ಅಟ್ಮಾಸ್ಫಿಯರ್ ವಿಲ್ ಬಿ ವೆರಿ ವೆರಿ ಡೆನ್ಸ್. ಇಟ್ ವಿಲ್ ಬಿ ವೆರಿ ಡೆನ್ಸ್. ಭಾಳ ಡೆನ್ಸಿಟಿ ಜಾಸ್ತಿ ಇರುತ್ತೆ, ಅಂದರೆ ಆಪ್ಟಿಕಲ್ ಡೆನ್ಸಿಟಿನೂ ಜಾಸ್ತಿ ಇರುತ್ತೆ. ಹೌದಾನೆ? ನೀವು ಮೇಲ್ಗೆ ಹೋಗ್ತಾ ಏನಾಗುತ್ತೆ? ದ ಅಟ್ಮಾಸ್ಫಿಯರ್ ಇಟ್ ವಿಲ್ ಬಿ ರೇರರ್. ಭಾಳ ಇಲ್ಲೆಲ್ಲ ಒಂದು ಗಾಳಿ ಇರುತ್ತೆ. ಹೌದಾನೆ? ನೋಡಿ, ದಿಸ್ ಇಸ್ ದ ಸನ್. ದಿಸ್ ಇಸ್ ದ ಸನ್. ಸೊ ಡ್ಯೂರಿಂಗ್ ಸನ್ರೈಸ್ ದಿಸ್ ಇಸ್ ದ ಲೈಟ್ ರೇ ದಟ್ ಈಸ್ ಕಮಿಂಗ್ ಫ್ರಮ್ ಸನ್. ಲೈಟ್ ರೇ ಕಮಿಂಗ್ ಫ್ರಮ್ ಸನ್. ಹೌದಾನೆ? ನೋಡಿ, ಅಟ್ ದಿಸ್ ಪಾಯಿಂಟ್ ಐ ಟೇಕ್ ಸಮ್ ಬ್ಲೂ ಕಲರ್. ನೋಡಿ, ಈ ಪಾಯಿಂಟಲ್ಲಿ ದ ಲೈಟ್ ಈಸ್ ಎಂಟ್ರಿಂಗ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್. ದಿಸ್ ಈಸ್ ವ್ಯಾಕ್ಯೂಮ್. ಹೌದಾ? ವ್ಯಾಕ್ಯೂಮ್ನಿಂದ ಏರಿ ಬರ್ತಾ ಇದೆ. ಹೌದಾ? ಸೊ ವೆನ್ ಲೈಟ್ ಎಂಟರ್ಸ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್, ಸೊ ದೇರ್ ಬಿ ರಿಫ್ರಾಕ್ಷನ್. ನೋಡಿ, ಇದೇನಾಯ್ತು? ಇಟ್ ಚೇಂಜ್ ಇಟ್ಸ್ ಪಾತ್ನ ಇಲ್ಲಿ ಚೇಂಜ್ ಮಾಡುತ್ತೆ. ನೋಡಿ, ಆ್ಯಕ್ಚುಲಿ ಹಿಂಗೆ ಹೋಗ್ಬೇಕಿತ್ತು ಅದು, ಬಟ್ ಹಿಂಗೆ ಪಾತ್ನ ಚೇಂಜ್ ಮಾಡಿ, ಚೇಂಜ್ ಇಟ್ಸ್ ಪಾತ್. ಮತ್ತು ವೆನ್ ಇಟ್ ಎಂಟರ್ಸ್ ನಿಯರ್ ದ ಅರ್ತ್ ಸರ್ಫೇಸ್ ಅಗೇನ್ ದ ಡೆನ್ಸಿಟಿ ಆಫ್ ದ ಏರ್ ಇನ್ಕ್ರೀಸಸ್. ಮತ್ತು ಅದೇನು ಮಾಡುತ್ತೆ? ಮತ್ತೆ ಹಿಂಗೆ ಬೆಂಡ್ ಆಗುತ್ತೆ. ಹೌದಾ? ಸೊ ಫಾರ್ ದಿಸ್ ಪರ್ಸನ್ ಈ ಸಿಟ್ಟಿಂಗ್, ಅವನಿಗೆ ಲೈಟ್ ಇಲ್ಲಿಂದ ಬಂದಿದೆ ಅನಿಸುತ್ತೆ. ಅವಾಗ ನಿಜವಾದ ಸೂರ್ಯ ಇಲ್ಲಿದ್ದರೂ ಅವನಿಗೆ ಇಲ್ಲಿ ಮೇಲ್ಗಡೆ ಕಂಡಾಗೆ ಕಾಣುತ್ತೆ. ಹೌದಾನೆ? ದಿಸ್ ಇಸ್ ಬಿಕಾಸ್ ಆಫ್ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ಹೌದಾನೆ? ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್, ಏನು ಗಾಳಿ ಇದೆಯಲ್ಲ ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿದೆ ಅಂದರೆ, ಹೌದಾನೆ, ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ air, it is some 1.00029. The refractiveness of air is 1.00029. ಆಲ್ಮೋಸ್ಟ್ 1, ಬಟ್ 1 ಅಲ್ಲ, 1.0029. ಸೊ ಇಷ್ಟು ರಿಫ್ರಾಕ್ಟಿವ್ನೆಸ್ ಇರೋದ್ರಿಂದ ಏನಾಗುತ್ತೆ? ಸನ್ನು ನಮಗೆ ಮೇಲಕ್ಕೆ ಬಂದಂಗೆ ಕಾಣ್ತಾನೆ. ಎಷ್ಟು ಮೇಲಕ್ಕೆ ಬಂದಂಗೆ ಕಾಣ್ತಾನೆ? ಸೊ ವಿಲ್ ಕಮ್ ಓನ್ಲಿ ಜಸ್ಟ್ 2 minutes. ಹೌದಾ? ಸೊ ಅಂದರೆ ಇದು ಆ್ಯಂಗಲ್ ಇದೆಲ್ಲ, ದಿಸ್ ಆ್ಯಂಗಲ್ ನಾನು ಸುಮ್ಮನೆ ದೊಡ್ಡದಾಗಿ ಮಾಡಿದ್ದೆ ಚಿತ್ರನ, ದಟ್ ವಿಲ್ ಬಿ ಈಕ್ವಲ್ ಟು 1/2 degree.
ಅರ್ಧ ಡಿಗ್ರಿ ಮಾತ್ರ ಇರ್ತದೆ. ಅರ್ಧ ಡಿಗ್ರಿ ಅಂದರೆ 30 ಮಿನಿಟ್ಸ್. ಯಾಕಂದರೆ 1 ಡಿಗ್ರಿ 60 ಮಿನಿಟ್ಸ್ ತಾನೆ, ಅರ್ಧ ಡಿಗ್ರಿ 30 ಮಿನಿಟ್ಸ್ ಹೌದಾನೆ. ಅರ್ಧ ಡಿಗ್ರಿ ಅಷ್ಟು ಮಾತ್ರ ಆ್ಯಂಗಲ್ ಸಬ್ಸ್ಟೆಂಡ್ ಆಗುತ್ತೆ. ಸೊ ಅರ್ಧ ಡಿಗ್ರಿ ಆ್ಯಂಗಲ್ ಕರೆಸ್ಪಾಂಡ್ಸ್ ಟು ಎ ಟೈಮ್ ಪೀರಿಯಡ್ ಆಫ್ 2 ಮಿನಿಟ್ಸ್. ಕರೆಸ್ಪಾಂಡ್ಸ್ ಟು ಎ ಟೈಮ್ ಪೀರಿಯಡ್ ಆಫ್ 2 ಮಿನಿಟ್ಸ್. ಅಂದರೆ ನಿನಗೆ ಬೆಳಗ್ಗೆ 6 ಗಂಟೆ ಸೂರ್ಯ ಹುಟ್ಟದ ಕಂಡ ಅಂದರೆ ನಿನಗೆ ಆ್ಯಕ್ಚುಲಿ ಸೂರ್ಯ ಕೆಳಗೆ ಇರ್ತಾನೆ. ಅಂದರೆ ಅವನು 5:58ಕ್ಕೆ ಹೌದಾನೆ, 6 ಗಂಟೆ ಕಾಣ್ತಾ ಇದೆ. ನಿನ್ನ 6 ಗಂಟೆ ಸೂರ್ಯ ಕಾಣ್ತಾ ಇದ್ದಾನಪ್ಪ ಹೌದಾನೆ. ಸೊ ಅಂದರೆ 6 ಗಂಟೆ ಇನ್ನೂ ಕೆಳಗೆ ಇರ್ತಾನೆ ಸೂರ್ಯ, ನಿಜವಾದ ಸೂರ್ಯ. ಬಟ್ ನೀನು ನಿಜವಾದ ಸೂರ್ಯ 6 ಜನಕ್ಕೆ ಯಾವಾಗ ಬರ್ತಾನೆ ಅಂದರೆ 6 ಗಂಟೆ 2 ನಿಮಿಷಕ್ಕೆ ಬರ್ತಾನೆ. ಅಂದರೆ 2 ನಿಮಿಷ ಟೈಮ್ ಪೀರಿಯಡ್ ಇದೆ ಹೌದಾನೆ. ಅಂದರೆ ದ ಆ್ಯಂಗಲ್ ಈಸ್ ಹಾಫ್ ಎ ಡಿಗ್ರಿ ಹೌದಾನೆ. ಸೊ ದ ಆ್ಯಂಗಲ್ ಈಸ್ ಡ್ಯೂ ಟು ದಿಸ್ ದ ಅಪರೆಂಟ್ ಶಿಫ್ಟ್ ಇನ್ ದ ಡೈರೆಕ್ಷನ್ ಆಫ್ ದ ಆ್ಯಂಗಲ್. ಈ ಆ್ಯಂಗಲ್ ಶಿಫ್ಟ್ ಇದೆಯಲ್ಲ, ದಿಸ್ ಆ್ಯಂಗಲ್ ದಟ್ ಈಸ್ ಓನ್ಲಿ ಹಾಫ್ ಡಿಗ್ರಿ ದಟ್ ಕರೆಸ್ಪಾಂಡ್ಸ್ ಟು ಟೈಮ್ ಪೀರಿಯಡ್ ಆಫ್ 2 ಮಿನಿಟ್ಸ್. 2 ನಿಮಿಷಗಳಷ್ಟು ಟೈಮ್ ಪೀರಿಯಡ್ ಇದು ಸಮ ಹೌದಾ. ಸಂಜೆ ಆಗರೆ ಸೂರ್ಯ ಮುಳುಗಿ 2 ನಿಮಿಷ ತನಕ ಕಾಣ್ತಾ ಇರ್ತಾನೆ, ಬೆಳಿಗ್ಗೆ ಸೂರ್ಯ 2 ನಿಮಿಷ ಮುಂಚೆನೇ ನಮಗೆ ಕಾಣ್ತಾ ಇರ್ತಾನೆ. ಸೊ ದಿಸ್ ಇಸ್ ಬಿಕಾಸ್ ಆಫ್ ಅಟ್ಮಾಸ್ಫಿಯರಿಕ್ ರಿಫ್ರ್ಯಾಕ್ಷನ್. ನೋಡಿ ಯಾವ್ತಾನೆ. ಸೊ ಲೈಟ್ ರೇ ಹಿಂಗೆ ಬರುತ್ತೆ, ಲೈಟ್ ರೇ ಕಮ್ಸ್ ಲೈಕ್ ದಿಸ್, ಹಿಂಗೆ ಬರುತ್ತೆ. ಬಟ್ ಡ್ಯೂ ಟು ಅಟ್ಮಾಸ್ಫಿಯರ್ ಮತ್ತು ವ್ಯಾಕ್ಯೂಮ್ ನೋಡಿ ಬೆಂಡ್ ಆಗಿದೆ, ಮತ್ತೆ ಅಲ್ಲಿ ಡೆನ್ಸಿಟಿಗೆ ಮತ್ತಾಗೇನು ಬೆಂಡ್ ಆಗಿದೆ. ಸೊ ಅವನಿಗೆ ಇಲ್ಲಿ ಕಾಣುತ್ತೆ. ಸೊ ಸೂರ್ಯ ಇಲ್ಲಿ ಕಂಡಂಗೆ ನಿನಗೆ ಕಾಣ್ತಾನೆ. ದಿಸ್ ಕರೆಸ್ಪಾಂಡ್ಸ್ ಟು ಹಾಫ್ ಡಿಗ್ರಿ ಅಂದರೆ 2 ನಿಮಿಷ ನಿಮಗೆ ಮುಂಚೆ ಕಾಣ್ತಾ ಇರ್ತಾನೆ. ದಿಸ್ ಈಸ್ ಅಟ್ಮಾಸ್ಫಿಯರಿಕ್ ರಿಫ್ರ್ಯಾಕ್ಷನ್. ದ ಅನದರ್ ಇಂಪಾರ್ಟೆಂಟ್ ರಿಸಲ್ಟ್ ಡ್ಯೂ ಟು ದ ಲಾಸ್ ಆಫ್ ರಿಫ್ರ್ಯಾಕ್ಷನ್ ಇಸ್ ದಟ್ ಹೌದಾ. ಸೊ ಡ್ಯೂರಿಂಗ್ ಸನ್ಸೆಟ್ ಮತ್ತು ಸನ್ರೈಸ್ ಸೂರ್ಯ ಏನು ಮಾಡ್ತಾನೆ, ನಮಗೆ ನಿಜವಾದ ಈ ಥರ ಫುಲ್ ರೌಂಡಾಗಿ ಕಾಣ್ತಾ ಇಲ್ಲ ನೋಡಿ, ರೌಂಡ್ ಇದೆಯಲ್ಲ. ಸೊ ಇಟ್ ವಿಲ್ ನಾಟ್ ಬಿ ಸ್ಪೆರಿಕಲ್. ಸೊ ವಿಲ್ ಬಿ ಇನ್ ಓವಲ್ ಶೇಪ್. ಸ್ವಲ್ಪ ಅಬ್ಸರ್ವ್ ಮಾಡಿ. ಸೊ ವಿಲ್ ಬಿ ಇನ್ ಓವಲ್ ಶೇಪ್. ಈ ಥರ ಓವಲ್ ಶೇಪ್ ಮೊಟ್ಟೆ ಆಕಾರದಲ್ಲಿ ಇರ್ತಾನೆ ಹೌದಾ. ಸೂರ್ಯ ಆಗಲಿ ಚಂದ್ರ ಆಗಲಿ, ಚಂದ್ರನ ನೋಡಿ, ಸೂರ್ಯ ನೋಡೋಕ್ಕಲ್ಲ. ಸೊ ಚಂದ್ರನ ನೋಡಿ. ಸೊ ಚಂದ್ರ ಹುಟ್ಟಬೇಕಾರೆ ಅಥವಾ ಚಂದ್ರ ಮುಳುಗಬೇಕಾರೆ ಈ ವಿಲ್ ನಾಟ್ ಬಿ ಪರ್ಫೆಕ್ಟ್ಲಿ ಸ್ಪೆರಿಕಲ್, ಅವನು ಓವಲ್ ಶೇಪಲ್ಲಿ ಇರ್ತಾನೆ. ದಟ್ ಈಸ್ ಕಾಲ್ಡ್ ಅಪರೆಂಟ್ ಫ್ಲ್ಯಾಟನಿಂಗ್. ಎಂತ ಕರಿತೀವಿ ಅದಕ್ಕೆ? ಅಪರೆಂಟ್ ಫ್ಲ್ಯಾಟನಿಂಗ್. ಅಪರೆಂಟ್ ಅಂದರೆ ಆಗಿರಲ್ಲ, ಆಗಿದೆ ಅನ್ನೋಂತ ಅನಿಸುತ್ತೆ. ಎಲ್ಲೆಲ್ಲ ಅಪರೆಂಟ್ ಅಂತ ಓಡ್ ಬಂದು ಅರ್ಥ ಮಾಡ್ಕೊಳ್ತೀನಿ. ಅಪರೆಂಟ್ ಅಂದರೆ ಆ ಥರ ಇರೋಲ್ಲ, ಆ ಥರ ಇರ್ತೇನೋ ಅಂತ ಕಾಣಿಸುತ್ತೆ ಹೌದಾನೆ. ಸೊ ಮನೆಗೆ ಹೋಗ್ತೀಯಾ, ಮನೆ ಮುಂದೆ ಟೇಬಲ್ ಮೇಲೆ ಅಮ್ಮ ಜಾಮೂನು ಮಾಡಿದ್ದಾರೆ ಅನ್ನೋ ಅಂತ ಅನಿಸುತ್ತೆ, ಬಟ್ ಜಾಮೂನು ಇರೋಲ್ಲ. ದಟ್ ಇಸ್ ಕಾಲ್ಡ್ ಅಪರೆಂಟ್ ಜಾಮೂನು ಹೌದಾನೆ. ಸೊ ದಟ್ ಅಪರೆಂಟ್ ಹೌದಾ. ಸೊ ದ ಅಪರೆಂಟ್ ಫ್ಲ್ಯಾಟ್ನಿಂಗ್ ನೋಡಿ, ಚಂದ್ರ ಅಥವಾ ಸೂರ್ಯ ಈ ಥರ ಅಪರೆಂಟ್ ಫ್ಲ್ಯಾಟ್ನಿಂಗ್ ಆಯ್ತು. ನಿಜವಾಗ್ಲೂ ಫ್ಲ್ಯಾಟ್ನಿಂಗ್ ಆಯ್ತು. ಅವರೇ ನಿಂಗೆ ಓವಲ್ ಶೇಪಿಗೆ ಕನ್ವರ್ಟ್ ಆಗ್ತಾರೆ ಸಂಜೆ ಆದ ತಕ್ಷಣ. ಅವ್ರಿಗೆ ಗೊತ್ತು ಸಂಜೆ ಮಧ್ಯಾಹ್ನ ಅಂತ, ಸೂರ್ಯ ಚಂದ್ರ ನಮಗಷ್ಟೇ ಗೊತ್ತಾಗೋದು. ಇಟ್ ಈಸ್ ಈವ್ನಿಂಗ್, ಇಟ್ ಈಸ್ ಮಾರ್ನಿಂಗ್ ಅಂತ ಹೌದಾನೆ. ಅವರು ಆ ಥರ ಓವಲ್ ಶೇಪಲ್ಲಿ ಆದಂಗೆ ಕಾಣಿಸುತ್ತೆ. ದಟ್ ಈಸ್ ಕಾಲ್ಡ್ ಅಪರೆಂಟ್ ಫ್ಲ್ಯಾಟ್ನಿಂಗ್. ಏನಂತ ಕರಿತೀವಿ ಅದಕ್ಕೆ? ಅಪರೆಂಟ್ ಫ್ಲ್ಯಾಟನಿಂಗ್ ಅಥವಾ ಓವಲ್ ಶೇಪ್. ಅಪರೆಂಟ್ ಫ್ಲ್ಯಾಟನಿಂಗ್ ಅಥವಾ ಓವಲ್ ಶೇಪ್ ಆಫ್ ಸನ್ ಅಥವಾ ಮೂನ್ ಅಟ್ ಸನ್ಸೆಟ್ ಮತ್ತು ಸನ್ರೈಸ್ ಆಲ್ಸೋ ಡ್ಯೂ ಟು ರಿಫ್ರಾಕ್ಷನ್ ಆಫ್ ಲೈಟ್. ಇದು ಸಹ ರಿಫ್ರಾಕ್ಷನ್ ಆಫ್ ಲೈಟ್ ಇಂದೇ ಕಾರಣ. ಸೊ ದಿಸ್ ಈಸ್ ಅಬೌಟ್ refraction of light. Then we shall go for another very important phenomenon that is exhibited by light is total internal reflection. ಎಂತ ಕರಿತೀವಿ ಅದಕ್ಕೆ? Total internal reflection. The another important phenomenon exhibited by light is total internal reflection. Total internal reflection, abbreviated as TIR. T for total, I for internal, R for reflection. ನೋಡಿ ರಿಫ್ರಾಕ್ಷನ್ ಅಲ್ಲ, ಇದು ರಿಫ್ಲೆಕ್ಷನ್. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಹೌದಾನೆ. ಯು ಕ್ಯಾನ್ ಸಿ ಇನ್ ದಿಸ್ ಡಯಾಗ್ರಾಮ್. ಫಸ್ಟ್ ಡಯಾಗ್ರಾಮ್ ನೋಡಿ ಹೌದಾನೆ. ಸೊ ಗ್ಲಾಸ್ ಇದೆ, ಗ್ಲಾಸ್ ಒಳಗಡೆ ಮೇಲ್ಗಡೆ ಬ್ರೌನ್ ಕಲರ್ ಏರ್ ಮೀಡಿಯಮ್, ಇಲ್ಲಿರೋದು ವಾಟರ್ ಮೀಡಿಯಮ್ ಹೌದಾನೆ. ನೋ ಏರ್ ಈಸ್ ರೇರರ್ ಮೀಡಿಯಮ್ ಆ್ಯಂಡ್ ವಾಟರ್ ಈಸ್ ಡೆನ್ಸರ್ ಮೀಡಿಯಮ್ ಹೌದಾನೆ. ಸೊ ದಿಸ್ ಇಸ್ ದ ನಾರ್ಮಲ್, ದಿಸ್ ಡಾಟೆಡ್ ಲೈನ್ ಇಸ್ ದ ನಾರ್ಮಲ್ ಹೌದಾ. ದಿಸ್ ದ ರೆಡ್ ಕಲರ್ ಲೈಟ್ ದಟ್ ಈಸ್ ಎಂಟ್ರಿಂಗ್, ಹೌದಾ. ಅಂದರೆ ಲೈಟ್ ಏನು ಮಾಡ್ತಾ ಇದೆ? ಇಟ್ ಈಸ್ ಕಮಿಂಗ್ ಫ್ರಮ್ ರೇರರ್ ಟು ಡೆನ್ಸರ್ ಮೀಡಿಯಮ್. ಸೊ ದೇರ್ ವಿಲ್ ಬಿ ರಿಫ್ರಾಕ್ಷನ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ನೋಡಿ ಲೈಟ್ ಏನಾಗ್ತದೆ, ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ರೇರರ್ ಟು ಡೆನ್ಸರ್ ಮೀಡಿಯಮ್ ಹೌದಾನೆ. ರೇರರ್ ಟು ಡೆನ್ಸರ್ ಮೀಡಿಯಮ್ ಮೂವ್ಸ್ ಟುವರ್ಡ್ಸ್ ನಾರ್ಮಲ್, MTN, RDMN, ಮೂವ್ಸ್ ಟುವರ್ಡ್ಸ್ ಹೌದಾನೆ ನಾರ್ಮಲ್. RDMTN ಅಂತ ಬೇಕಾದ್ರೆ ನೆನ್ಬಿಡ್ಬೋದು, ಯು ಕ್ಯಾನ್ ಅಬ್ರಿವೇಟ್ ಹೌದಾನೆ. ಮೂವ್ಸ್ ಟುವರ್ಡ್ಸ್ ನಾರ್ಮಲ್, MTN. ಯಾವಾಗ? RDMTN ಹೌದಾನೆ. ಸೊ ನೋಡಿ ಅದೇ ಥರ ಏನಾದ್ರು ನೆನ್ಪಿಟ್ಕೊಳ್ಳಿ. ಯು ಕ್ಯಾನ್ ಮೇಕ್ ಸಮ್ ಏನಾದ್ರು ಅಬ್ರಿವೇಷನ್ ಮಾಡಿ ಲಾಜಿಕ್ ಮಾಡಿ ನೆನ್ಪಿಟ್ಕೊಳ್ಳಿ. ಸೊ ನೋಡಿ ಲೈಟ್ ಏನು ಮಾಡ್ತಿದ್ದು ಹಿಂಗೆ ಆ್ಯಕ್ಚುಲಿ ಹಿಂಗೆ ಹೋಗೋ ಬದಲು ಇಟ್ ಇಸ್ ಮೂವಿಂಗ್ ಟುವರ್ಡ್ಸ್ ದ ನಾರ್ಮಲ್.
ಹೌದಾನೆ. ಸೊ ನೋಡಿ, ಸಿ ದ ಸೆಕೆಂಡ್ ಡಯಾಗ್ರಾಮ್. ಯು ಕ್ಯಾನ್ ಸಿ ದ ಸೆಕೆಂಡ್ ಡಯಾಗ್ರಾಮ್. ಇನ್ ದ ಸೆಕೆಂಡ್ ಡಯಾಗ್ರಾಮ್ ವಾಟ್ ಈಸ್ ದ ಥಿಂಗ್ ಹ್ಯಾಪ್ನಿಂಗ್, ಏನಾಗ್ತಿದೆ ಅಗೇನ್, ಬಟ್ ಲೈಟ್ ಏನಿದೆ ನೋಡಿ, ಇಟ್ ಹಸ್ ಚೇಂಜ್ ಇಸ್ ಡೈರೆಕ್ಷನ್, ಉಲ್ಟಾ ಹೋಗ್ತಾ ಇದೆ. ಇವಾಗ ಲೈಟ್ ಏನು ಮಾಡ್ತಿದೆ, ವಾಟರಿಂದ ಏರಿಗೆ ಹೋಗ್ತಾ ಇದೆ. ನಾವು ಇಟ್ ಇಸ್ ಮೂವಿಂಗ್ ಫ್ರಮ್ ವಾಟರ್ ಟು ಏರ್. ಯು ಕ್ಯಾನ್ ಸಿ ದ ಆರೋ ಮಾರ್ಕ್. ಯು ಕ್ಯಾನ್ ಸಿ ದ ಆರೋ ಮಾರ್ಕ್. ಆರೋ ಮಾರ್ಕ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ದ ರೇ ಆಪ್ಟಿಕ್ಸ್. ಎಲ್ಲೆಲ್ಲಿ ಆರೋ ಮಾರ್ಕ್ ಹಾಕಬೇಕು ಅಂದರೆ ಎಲ್ಲೆಲ್ಲಿ ಲೈಟ್ ಹೋಗ್ತಾ ಇದೆ ತೋರಿಸೋದಕ್ಕೆ, ಟು ಮೆನ್ಷನ್ ದ ಡೈರೆಕ್ಷನ್ ಆಫ್ ದ ಲೈಟ್ ರೇ. ಸೊ ಯು ಶುಡ್ ಪುಟ್ ದ ಆರೋ ಮಾರ್ಕ್. ಹೌದಾ. ಸೊ ಯು ಕ್ಯಾನ್ ಸಿ ಹಿಯರ್ ದ ಲೈಟ್ ಈಸ್ ಮೂವಿಂಗ್ ಫ್ರಮ್ ವಾಟರ್ ಟು ಏರ್, ಅಂದರೆ ಫ್ರಮ್ ಡೆನ್ಸರ್ ಟು ರೇರರ್ ಮೀಡಿಯಮ್. ಸೊ ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಡೆನ್ಸರ್ ಟು ರೇರರ್ ಮೀಡಿಯಮ್, ಹೌದಾ, ಮೂವ್ಸ್ ಅವೇ ಫ್ರಮ್ ದ ನಾರ್ಮಲ್. ಡಾಕ್ಟರ್ ಮ್ಯಾನ್ ನೆನ್ಪಿಡೋದು ಈ ಥರ, ಡಾಕ್ಟರ್ ಮ್ಯಾನ್, ಹೌದಾ. ಸೊ ಡಾಕ್ಟರ್ ಯಾರು, ಲತಾ ಇದ್ದಂಗೆ, ಅಥವಾ ಡಾಕ್ಟರ್ ಸಂಬಡಿ ಯಾರು, ಡಾಕ್ಟರ್ ಆರ್ತಿ ಇದ್ದಂಗೆ, ಹೌದಾ. ಸೊ ಡಾಕ್ಟರ್ ಮ್ಯಾನ್ ಅಂದರೆ ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಡೆನ್ಸರ್ ಟು ರೇರರ್ ಮೀಡಿಯಮ್ ಮೂವ್ಸ್ ಅವೇ ಫ್ರಮ್ ದ ನಾರ್ಮಲ್. ಉಳಿದು ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ರೇರರ್ ಟು ಡೆನ್ಸರ್ ಮೀಡಿಯಮ್ ಮೂವ್ಸ್ ಟುವರ್ಡ್ಸ್ ದ ನಾರ್ಮಲ್, ಉಲ್ಟಾ. ಹೌದಾನೆ. ನೋಡಿ, ರೇರರ್ ಡೆನ್ಸರ್ ಟು ರೇರರ್ ಮೀಡಿಯಮ್, ಇಟ್ ಈಸ್ ಮೂವಿಂಗ್ ಅವೇ ಫ್ರಮ್ ದ ನಾರ್ಮಲ್. MEN, ಮೂವಿಂಗ್ ಅವೇ ಫ್ರಮ್ ದ ನಾರ್ಮಲ್. ಆ್ಯಕ್ಚುಲಿ ಲೈಟ್ ಹಿಂಗೆ ಹೋಗ್ಬೇಕಿತ್ತು, ಬಟ್ ಅದು ಬೆಂಡ್ ಆಗಿದೆ. ಇಟ್ ಈಸ್ ಮೂವಿಂಗ್ ಟು ಅವೇ ಫ್ರಮ್ ದ ನಾರ್ಮಲ್, ಅವೇ ಫ್ರಮ್ ದ ನಾರ್ಮಲ್. ಹೌದಾನೆ. ಸೊ ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಆಪ್ಟಿಕಲಿ ಡೆನ್ಸರ್ ಮೀಡಿಯಮ್ ಟು ರೇರರ್ ಮೀಡಿಯಮ್, ಹೌದಾ. ಸೊ ದಿಸ್ ಇಸ್ ಕಾಲ್ಡ್ ದ ಇಂಟರ್ಫೇಸ್. ಏನಂತ ಕರಿತೀವಿ ಇದಕ್ಕೆ, ಇಂಟರ್ಫೇಸ್, ಏರ್ ವಾಟರ್ ಇಂಟರ್ಫೇಸ್, ಏರ್ ವಾಟರ್ ಇಂಟರ್ಫೇಸ್. ಸೊ ಏನಾಗುತ್ತೆ ಇದರಲ್ಲಿ, ಸ್ವಲ್ಪ ನೋಡಿ, ಮೇಲ್ಗಡೆ ಪಾರ್ಟ್ ಲೈಟ್ ಏನಾಗಿದೆ, ರಿಫ್ರಾಕ್ಷನ್ ಆಗಿದೆ. ಇನ್ನೂ ಸ್ವಲ್ಪ ಲೈಟ್ ಏನಾಗುತ್ತೆ, ರಿಫ್ಲೆಕ್ಟ್ ಆಗಿರುತ್ತೆ. ಸಮ್ ಪಾರ್ಟ್ ಆಫ್ ದ ಲೈಟ್ ವಿಲ್ ಬಿ ರಿಫ್ಲೆಕ್ಟೆಡ್. ಇನ್ನೂ ಕೆಲವು ಲೈಟು ರಿಫ್ಲೆಕ್ಟ್ ಆಗಿರುತ್ತೆ. ಇನ್ನೂ ಪಾರ್ಟ್ ರಿಫ್ಲೆಕ್ಟೆಡ್ ಇನ್ ದ ಬ್ಯಾಕ್ ಇನ್ ದ ಸೇಮ್ ಮೀಡಿಯಮ್, ಹೌದಾನೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಇಂಟರ್ನಲ್ ರಿಫ್ಲೆಕ್ಷನ್. ಏನಂತ ಕರಿತೀವಿ ಅದಕ್ಕೆ, ಇಂಟರ್ನಲ್ ರಿಫ್ಲೆಕ್ಷನ್. ದಿಸ್ ಫಿನಾಮಿನಾ ಇಸ್ ಕಾಲ್ಡ್ ಇಂಟರ್ನಲ್ ರಿಫ್ಲೆಕ್ಷನ್. ಒಳಗಡೆ ರಿಫ್ಲೆಕ್ಷನ್ ಆಗೋದು. ಬಟ್ ನಾವು ಮಾತಾಡ್ತಾ ಇರೋದೇನು, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಇಂಥ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ನೋಡೋಣ ಏನಾಗುತ್ತೆ. ವಾಟ್ ಈಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್? ಸೊ ಅವರ್ ಫಿನಾಮಿನಾ ಇಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಹೌದಾನೆ. ಸೊ ಕನ್ಸಿಡರ್ ಎ ಮೀಡಿಯಮ್, ಹೌದಾನೆ. ಸೊ ಐ ಡ್ರಾ ಎ ಇಂಟರ್ಫೇಸ್. ಸೊ ದಿಸ್ ಇಸ್ ದ ಇಂಟರ್ಫೇಸ್ ದಟ್ ಐ ಆಮ್ ಡ್ರಾಯಿಂಗ್. ಬೇಡ, ಐ ವಿಲ್ ಟೇಕ್ ದ ಬ್ಲ್ಯಾಕ್ ಕಲರ್ ತಗೊಂಡ್ಬಿಡ್ತೀನಿ ಫಾರ್ ರೈಟಿಂಗ್ ದ ಇಂಟರ್ಫೇಸ್. ದಿಸ್ ಇಸ್ ದ ಇಂಟರ್ಫೇಸ್, ಹೌದಾನೆ. ಸೊ ಮೇಲ್ಗಡೆ ಇದೆ ಮೀಡಿಯಮ್, ಹೌದಾ. ಸೊ ಮೇಲ್ಗಡೆ ಇರೋದು ರೇರರ್ ಮೀಡಿಯಮ್. ಎಂಥ ಮೀಡಿಯಮ್ ಇದು, ರೇರರ್ ಮೀಡಿಯಮ್, ರೇರರ್ ಮೀಡಿಯಮ್. ಸೊ ಕೆಳಗಡೆ ಇರೋದು ಡೆನ್ಸರ್ ಮೀಡಿಯಮ್. ಎಂಥ ಮೀಡಿಯಮ್ ಇದು, ಡೆನ್ಸರ್ ಮೀಡಿಯಮ್. ಸೊ ಕೆಳಗಡೆ ಇರೋದು ಡೆನ್ಸರ್ ಮೀಡಿಯಮ್. ದಿಸ್ ಇಸ್ ಡೆನ್ಸರ್ ಮೀಡಿಯಮ್, ಡೆನ್ಸರ್ ಮೀಡಿಯಮ್. ಸೇ ವಾಟರ್, ಇನ್ನು ವಾಟರ್ ಅಂತ ಇಟ್ಕೊಳ್ಳೋಣ. we'll call it as medium 1. So rarer medium, call it as air, call it as medium 2, medium 2, ಹೌದಾನೆ. ಸೊ O is the object. ಇಲ್ಲಿ ಯಾವುದೊಂದು ಆಬ್ಜೆಕ್ಟ್ ಇದೆ ಅಂತ ಇಟ್ಕೊಳ್ಳಿ. O is the object, O is the object, ಹೌದಾನೆ. ಸೊ ಒಂದು ಲೈಟ್ ರೇ ಏನು ಮಾಡ್ತಾ ಇದೆ, ಫಸ್ಟ್ ಲೈಟ್ ರೇ, ಹೌದಾ. ಸೊ ಇಲ್ಲಿ ಕಾಲ್ ಇಟ್ as XY. XY ಏನಂತ ಕರಿತೀವಿ, XY is called the interface, ಮಧ್ಯ. ಆ ಕಡೆ ಏರ್ ಮೀಡಿಯಮ್, ಈ ಕಡೆ ವಾಟರ್ ಮೀಡಿಯಮ್, ದಟ್ ಈಸ್ ಡೆನ್ಸರ್ ಮೀಡಿಯಮ್. ನೋಡಿ, ದಿಸ್ ಲೈಟ್ ರೇ ವಿಚ್ ಇಸ್ ಇನ್ಸಿಡೆಂಟ್ ನಾರ್ಮಲಿ ಸ್ಟ್ರೈಟಾಗಿ ಬಿಡ್ತಾ ಇದೆ, ಹೌದಾ. ನಿಂಗೆ ಗೊತ್ತಿರಬೇಕು, ದ ಲೈಟ್ ರೇ ವಿಚ್ ಫಾಲ್ಸ್ ನಾರ್ಮಲಿ ಆನ್ ಎನಿ ಇಂಟರ್ಫೇಸ್, ಇಟ್ ವಿಲ್ ಮೂವ್ ಅನ್ಡಿವಿಯೇಟೆಡ್. ಅದು ಡಿವಿಯೇಟ್ ಆಗಿ ಸುಮ್ಮನೆ ನೆಟ್ಟು ತನ್ಪಡಿತಾನೆ ಹೋಗ್ಬಿಡುತ್ತೆ. ಇಟ್ ವಿಲ್ ಮೂವ್ ಅನ್ಡಿವಿಯೇಟೆಡ್, ಇಟ್ ವಿಲ್ ಮೂವ್ ಅನ್ಡಿವಿಯೇಟೆಡ್, ಹೌದಾ. ಐ ವಿಲ್ ಕಾಲ್ ಇಟ್ ಆಸ್ ಬಿ, ಹೌದಾ. ಐ ವಿಲ್ ಕಾಲ್ ಇಟ್ ಆಸ್ ಪಾಯಿಂಟ್ ಎ. ಸೊ ದ ಲೈಟ್ ರೇ ಆಸ್ OA ಹೆಂಗೆ ಬಿದ್ದಿತ್ತೋ AB ಹಂಗೆ ಹೋಗ್ಬಿಟ್ಟಿದೆ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ಇನ್ಸಿಡೆಂಟ್ ನಾರ್ಮಲಿ ಪಾಸ್ ಆಗ್ಬಿಡುತ್ತೆ, ಹೌದಾನೆ. ಸೊ ನೆಕ್ಸ್ಟ್ ಅನದರ್ ಲೈಟ್ ರೇ ಇನ್ಸಿಡೆಂಟ್ ಅಲಾಂಗ್ OA1, ಇನ್ನೊಂದು ಲೈಟ್ ರೇ ನೋಡ್ತೀವಿ. ಯಾಕಂದ್ರೆ ಬೇಕಾದಷ್ಟು ಲೈಟ್ ರೇ ಹೊಟ್ಟಿರ್ತವೆ ಇಲ್ಲಿಂದ, ಇಂದ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಲೈಟ್ ರೇಸ್ ವಿಲ್ ಬಿ ಕಮಿಂಗ್. ಯಾವ್ದು LED ಲೈಟ್ ಎದುರುಗಡೆ. ಸೊ ಇನ್ನೊಂದು ಲೈಟ್ ನೋಡಿ ಹಿಂಗೆ ಹೋಗ್ತಾ ಇದೆ, ಇಟ್ ಇಸ್ ಮೂವಿಂಗ್ ಲೈಕ್ ದಿಸ್, ಹಿಂಗೆ ಹೋಗ್ತಾ ಇದೆ, ಇಟ್ ಈಸ್ ಮೂವಿಂಗ್ ಲೈಕ್ ದಿಸ್, ಹೌದಾನೆ. ಸೊ ಇಟ್ ಇಸ್ ಮೂವಿಂಗ್ ಅಲಾಂಗ್ ಡೈರೆಕ್ಷನ್ OA1. ಇದೇಂತ ಕರಿತೀನಿ, ಈ ಪಾಯಿಂಟ್ನ A1 ಅಂತ ಕರಿತೀನಿ. ಇಟ್ಸ್ ಮೂವಿಂಗ್ ಇನ್ ದ ಡೈರೆಕ್ಷನ್ OA1, ಹೌದಾನೆ. ಸೊ ಅಟ್ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಲ್ಲಿ ಡ್ರಾ ಎನ್ ನಾರ್ಮಲ್, ಒಂದು ನಾರ್ಮಲ್ನ ಹೇಳ್ತೀನಿ ಇಲ್ಲಿ. ಅಲ್ಲಿ ಡ್ರಾ ಎನ್ ನಾರ್ಮಲ್, ಇಸ್ ದ ನಾರ್ಮಲ್, ಹೌದಾನೆ. ನಿನಗೆ ಗೊತ್ತು, ಲೈಟ್ ಟ್ರಾವೆಲ್ಸ್ ಫ್ರಮ್ ಡೆನ್ಸರ್ ಟು ರೇರರ್ ಮೀಡಿಯಮ್, ಇಟ್ ಮೂವ್ಸ್ ಅವೇ ಫ್ರಮ್ ದ ನಾರ್ಮಲ್. ದಿಸ್ ಇಸ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ I, ಹೌದಾ. ಅದೇ ಮಾಡುತ್ತೆ, ಹಿಂಗೆ ಸ್ಟ್ರೈಟ್ ಹೋಗೋ ಬದಲು ಅದೇ ಮಾಡುತ್ತೆ, ಇಟ್ ವಿಲ್ ಮೂವ್ ಅವೇ ಫ್ರಮ್ ದ ನಾರ್ಮಲ್. ಸೊ ನಾರ್ಮಲಿಂದ ಸ್ವಲ್ಪ ಹಿಂಗೆ ಬಗ್ಗುತ್ತೆ,
ಹೌದಾ. ಸೊ ದಿಸ್ ವಿ ಕಾಲ್ ಇಟ್ ಆಸ್ ಆರ್ ಅಂತ ಕರಿತೀನಿ, ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಆರ್ ಐ ವಿಲ್ ಕಾಲ್ ಇಟ್ ಆಸ್ B1 ಅಂತ ಕರಿತೀನಿ, ಅದಕ್ಕೆ B1. ಸರಿನಾ. ಸೊ A1 B1 ದಿಕ್ಕಿನಲ್ಲಿ ಹೋಗುತ್ತೆ, ಹೌದಾನೆ. ಸೊ ನೋಡಲು ಗೊತ್ತಾಗ್ತದೆ, ಇನ್ ದ ಸೆಕೆಂಡ್ ಕೇಸ್ ಆರ್ ಈಸ್ ಗ್ರೇಟರ್ ದ್ಯಾನ್ ಐ. ಆರ್ ಈಸ್ ಗ್ರೇಟರ್ ದ್ಯಾನ್ ಐ ಅಂದರೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಈಸ್ ಗ್ರೇಟರ್ ದ್ಯಾನ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ನೆಕ್ಸ್ಟ್ ಏನು ಮಾಡ್ತೀನಿ, ಅಗೇನ್ ಐ ವಿಲ್ ಇನ್ಕ್ರೀಸ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಮತ್ತೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ನ ಜಾಸ್ತಿ ಮಾಡ್ತೀನಿ. ಐ ವಿಲ್ ಕನ್ಸಿಡರ್ ಅನದರ್ ಲೈಟ್ ರೇ. ಐ ವಿಲ್ ಕನ್ಸಿಡರ್ ಅನದರ್ ಲೈಟ್ ರೇ. ನೋಡಿ ಹಿಂಗೆ ಹೋಗ್ತಾ ಇದೆ, ದಿಸ್ ಇಸ್ ಮೂವಿಂಗ್ ಲೈಕ್ ದಿಸ್, ಹಿಂಗೆ ಹೋಗಿದೆ. ಅಗೇನ್ ಐ ವಿಲ್ ಡ್ರಾ ದ, ಏನು ಬರಿತೀನಿ ಇಲ್ಲೊಂದು, ಐ ವಿಲ್ ಡ್ರಾ ದ normal. This is the point of incidence. Again it is moving from the third light ray. This is, I will call it as OA2. This is A2 ಅಂತ ಕರಿತೀನಿ, I will call it as A2. ಹೌದಾ. ಸೊ ದಿಸ್ ಇಸ್ ಆ್ಯಂಗಲ್ ಐ. ನೋಡಿ ಆ್ಯಂಗಲ್ ಇನ್ಸಿಡೆನ್ಸ್, ನೋಡಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಜಾಸ್ತಿ ಆಗ್ತದೆ. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಲ್ಲಿ ಇಷ್ಟಿತ್ತು, ಇವಾಗ ಇಲ್ಲಿ ಜಾಸ್ತಿ ಆಗಿದೆ. ನೋಡಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆಸ್ ಇನ್ಕ್ರೀಸ್, ಅಂದರೆ ಐ ಆಮ್ ಇನ್ಕ್ರೀಸಿಂಗ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಸೊ ಯಾವ್ದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇನ್ಕ್ರೀಸಸ್, ಹೌದಾ. ಯಾವ್ದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇನ್ಕ್ರೀಸಸ್, ದ ಲೈಟ್ ರೇ ಅಗೇನ್ ಏನು ಮಾಡುತ್ತೆ, ಇದು ಇಟ್ ವಿಲ್ ಮೂವ್ ಅವೇ ಫ್ರಮ್ ದ ನಾರ್ಮಲ್. ಇಟ್ ವಿಲ್ ಮೂವ್ ಅವೇ ಫ್ರಮ್ ದ ನಾರ್ಮಲ್. ನೋಡಿ ಅಂದರೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಜಾಸ್ತಿ ಆಗುತ್ತೆ. ಈ ಲೈಟ್ ಏನು ಮಾಡುತ್ತೆ, ಸೊ ಇಟ್ ವಿಲ್ ಮೇಕ್ ಎನ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ದಟ್ ಈಸ್ 90 ಡಿಗ್ರಿ ಹಿಂಗೆ ಹೋಗುತ್ತೆ, ಸರಿ ತಾನೆ. ಸೊ A1 ಜಾಸ್ತಿ ಮಾಡ್ತಾ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಜಾಸ್ತಿ ಮಾಡ್ಬಾರ್ದಂಗೆ ಇದು ಹಿಂಗೆ ಬೆಂಡ್ ಆಗ್ತಾ ಹೋಗುತ್ತೆ. ಇಟ್ ವಿಲ್ ಬೆಂಡ್ ಲೈಕ್ ದಿಸ್, ಹೌದಾನೆ. ಬೆಂಡ್ ಆಗಿಲ್ಲೇ ಬರುತ್ತೆ. ಇಟ್ ವಿಲ್ ಜಸ್ಟ್ ಮೂವ್ ಆನ್ ದ ಸರ್ಫೇಸ್ ಆಫ್ ದ ಇಂಟರ್ಫೇಸ್. ಇಂಟರ್ಫೇಸ್ ಸರ್ಫೇಸ್ ಮೇಲೆ ಹೋಗುತ್ತೆ, ಇಂಟರ್ಫೇಸ್ ಸರ್ಫೇಸ್ ಮೇಲೆ ಹೋಗುತ್ತೆ. ದಟ್ ವಿ ಕಾಲ್ ಇಟ್ ಆಸ್, ಇಟ್ ಈಸ್ ಗ್ರೇಸಿಂಗ್. ಇಟ್ ಈಸ್ ಗ್ರೇಸಿಂಗ್ ಅಲಾಂಗ್ ದ ಇಂಟರ್ಫೇಸ್ A2 B2. ಇದೇನಂತ ಕರಿತೀನಿ, B2 ಅಂತ ಕರಿತೀನಿ. ಐ ವಿಲ್ ಕಾಲ್ ಇಟ್ ಆಸ್ B2. ಸೊ ದ ಲೈಟ್ ರೇ ಈಸ್ ಗ್ರೇಸಿಂಗ್ ದ ಇಂಟರ್ಫೇಸ್. ಲೈಟ್ ರೇ ಈಸ್ ಗ್ರೇಸಿಂಗ್ ದ ಇಂಟರ್ಫೇಸ್. ಅದು ಇಂಟರ್ಫೇಸ್ನ ಏನು ಮಾಡ್ತಾ ಇದೆ, ಅದು ಗ್ರೇಸ್ ಮಾಡ್ತಾ ಇದೆ. ಗ್ರೇಸ್ ಮಾಡೋದ್ರೆ ಸವ್ರ್ಕಂತ ಹೋಗೋದು, ಸವರೋದು. ನೋಡಿ ಈ ಥರ ಹೊಟ್ಟೋಯ್ತದು B2. ಯಾಕಂದರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಜಾಸ್ತಿ ಮಾಡಿದೆ, ಐ ನಾವೆಲ್ಲ ಜಾಸ್ತಿ ಮಾಡಿದೆ. ಸೊ ಯಾವ್ದು ಐ ಇನ್ಕ್ರೀಸಸ್, ಆರ್ ಆಲ್ಸೋ ಇನ್ಕ್ರೀಸಸ್. ನೋಡಿ ಆ್ಯಂಗಲ್ ಆಫ್ ರಿಫ್ರಾಕ್ಷನ್, ದಿಸ್ ಇಸ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಎಷ್ಟಿದೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್, ಇಟ್ ಈಸ್ 90 ಡಿಗ್ರಿ. ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಈಸ್ 90 ಡಿಗ್ರಿ, ಯಾವ್ದಾನೆ. ಸೊ ಅಂದರೆ ದ ಲೈಟ್ ರೇ ಗೋಸ್ ಗ್ರೇಸಿಂಗ್ಲಿ ಅಲಾಂಗ್ ದ ಇಂಟರ್ಫೇಸ್ A2 B2 ಮೇಲೆ ಅದು ಸವರ್ಕಾಣ್ತಾ ಹೋಗ್ತಾ ಇದೆ. ನೆಕ್ಸ್ಟ್ ಏನು ಮಾಡ್ತೀನಿ, ದ ನೆಕ್ಸ್ಟ್ ಸಿಚುವೇಶನ್ ಐ ವಿಲ್ ಅಗೇನ್, ಹೌದಾ. ಸೊ ದಿಸ್ ಪರ್ಟಿಕ್ಯುಲರ್ ಆ್ಯಂಗಲ್, ನೋಡಿ ಈ ಪರ್ಟಿಕ್ಯುಲರ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈ ಕಾಲ್ ಇಟ್ ಆಸ್ ಕ್ರಿಟಿಕಲ್ ಆ್ಯಂಗಲ್ C. ಇದಕ್ಕೆ ಅಂತ ಕರಿತೀವಿ, ಇದಕ್ಕೆ ಕ್ರಿಟಿಕಲ್ ಆ್ಯಂಗಲ್ C. ವೆರಿ ಇಂಪಾರ್ಟೆಂಟ್ ಕ್ರಿಟಿಕಲ್ ಆ್ಯಂಗಲ್ ಇದು. ಸೊ ಏನು ಕ್ರಿಟಿಕಲ್ ಆ್ಯಂಗಲ್ ಅಂದರೆ, ಇಟ್ ಇಸ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ದ ಡೆನ್ಸರ್ ಮೀಡಿಯಮ್. ನೋಡಿ ಡೆನ್ಸರ್ ಮೀಡಿಯಮ್ ಇದೆ ಇದು, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ದ ಡೆನ್ಸರ್ ಮೀಡಿಯಮ್, ಹೌದಾನೆ. ಸೊ ಕರೆಸ್ಪಾಂಡಿಂಗ್ ಟು ವಿಚ್ ದ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಇನ್ ದ ರೇರರ್ ಮೀಡಿಯಮ್. ದಿಸ್ ದ ರೇರರ್ ಮೀಡಿಯಮ್, ಹೌದಾನೆ. ದಿಸ್ ದ ರೇರರ್ ಮೀಡಿಯಮ್. ದ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ದ ರೇರರ್ ಮೀಡಿಯಮ್ ಈಸ್ 90 ಡಿಗ್ರಿ. ಯಾವ ಒಂದು ಇನ್ಸಿಡೆಂಟ್ ಆ್ಯಂಗಲ್ಗೆ, ಎಲ್ಲಿ ಡೆನ್ಸರ್ ಮೀಡಿಯಮಲ್ಲಿ ಈ ರಿಫ್ರಾಕ್ಟಿಂಗ್ ಆ್ಯಂಗಲ್ ಇದೆ ಅದು 90 ಡಿಗ್ರಿ ಇರುತ್ತೋ, ಆ್ಯಂಗಲ್ ಆಫ್ ರಿಫ್ರಾಕ್ಷನ್ 90 ಡಿಗ್ರಿ ಇತ್ತು, ಆ ಒಂದು ಪರ್ಟಿಕ್ಯುಲರ್ ಆ್ಯಂಗಲ್ ವಿ ಕಾಲ್ ಇಟ್ ಆಸ್ ಕ್ರಿಟಿಕಲ್ ಆ್ಯಂಗಲ್. ಸೊ ವಾಟ್ ಇಸ್ ಕ್ರಿಟಿಕಲ್ ಆ್ಯಂಗಲ್? ಇಟ್ ಇಸ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ದ, ಇಟ್ ಇಸ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ದ ಡೆನ್ಸರ್ ಮೀಡಿಯಮ್, ಹೌದಾನೆ. ಫಾರ್ ವಿಚ್ ದ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಇನ್ ದ ಡೆನ್ಸರ್ ಮೀಡಿಯಮ್ ಈಸ್, ಐ ಮೀನ್ ರೇರರ್ ಮೀಡಿಯಮ್ ಈಸ್ 90 ಡಿಗ್ರಿ. ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ದ ಡೆನ್ಸರ್ ಮೀಡಿಯಮ್ ಕರೆಸ್ಪಾಂಡಿಂಗ್ ಟು ವಿಚ್ ದ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಇನ್ ದ rarer medium is 90 degree is called critical angle. It is called critical angle represented by C. Represented by C. Now I will go for another situation. ಇನ್ನೊಂದು ಸಿಚುವೇಶನ್ ಹೋಗೋಣ, ಹೌದಾನೆ. Now again I will further increase the, now will again further increase. This is critical angle. ಎಂತ angle ಇದು? critical I is equal to C. I is equal to C. Now I will further increase the angle of incidence. ಮತ್ತೆ ಜಾಸ್ತಿ ಮಾಡ್ತೀನಿ ನೋಡಿ, ಇಲ್ಲಿ ಬಿಡುತ್ತೀವ. Again I will draw the normal. I will draw the normal. So OA3 ನೋಡಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ನೋಡಿ ಇಷ್ಟಿದೆ. ಅಂದರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಐ ಇದೆಯಲ್ಲ, ದಟ್ ಈಸ್ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆ್ಯಂಗಲ್. ಈ ಕ್ರಿಟಿಕಲ್ ಆ್ಯಂಗಲ್ಗಿಂತ ಜಾಸ್ತಿ ಆಯಿತು ನೋಡಿ, ಅಗಲಾಗ್ತಾಯಿದೆ ನೋಡಿ, ಹೌದಾ. ಸೊ ಬಾಯಿ ಅಗಲಾಗ್ತದೆ. ಮೊದಲು ಇಷ್ಟಿತ್ತು, ನೆಕ್ಸ್ಟ್ ಎಷ್ಟಾಯಿತು, ಇಷ್ಟ ಆಯಿತು, ನೆಕ್ಸ್ಟ್ ಇವಾಗ ಇಷ್ಟು ದೊಡ್ಡದಾಯಿತು, ಹೌದಾನೆ. ಅಂದರೆ ಕ್ರಿಟಿಕಲ್ ಆ್ಯಂಗಲ್ ಏನಾಗ್ತಾಯಿದೆ, ಜಾಸ್ತಿ ಆಗ್ತಾಯಿದೆ. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾಯಿದೆ. ನಾವು ಇನ್ ದಿಸ್ ಸಿಚುಯೇಷನ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆ್ಯಂಗಲ್. ಅವಾಗ ಏನಾಗುತ್ತೆ, ಆ್ಯಂಗಲ್ ಆಫ್ ರಿಫ್ರಾಕ್ಷನ್ 90 ಡಿಗ್ರಿಯಿಂದ ಜಾಸ್ತಿ ಆಗ್ಬಿಡುತ್ತೆ, ಹೌದಾ. ಅಂದರೆ ಲೈಟ್ ಏನು ಮಾಡುತ್ತೆ, ಅದು ಇನ್ಸ್ಟೆಡ್ ಆಫ್ ಗ್ರೇಸಿಂಗ್, ಅದು ಗ್ರೇಸಿಂಗ್ ಮಾಡೋ ಬದಲು ಅದೇ ಮಾಡಿಬಿಡುತ್ತೆ, ಮತ್ತು ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಜಾಸ್ತಿ ಆಗಬೇಕಲ್ಲ, 90 ಡಿಗ್ರಿ ಜಾಸ್ತಿ ಆಗಬೇಕಂದ್ರೆ ಅದು ಒಳಗೆ ಬಂದುಬಿಡುತ್ತೆ ನೋಡಿ. ಇದು ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಏನು 90 ಡಿಗ್ರಿಯಿಂದ ಜಾಸ್ತಿ ಆಯಿತು, ಹೌದಾನೆ. ಅಂದರೆ ದ ಲೈಟ್ ರೇ ಗೋಸ್ ಅಲಾಂಗ್ ದ ಪಾತ್ A3 B3.
ಇದಕ್ಕೆ ಅಂತ ಕರಿತೀನಿ ಅದಕ್ಕೆ A3 B3. ದಿಸ್ ಇಸ್ A3 B3. ಸೊ ಲೈಟ್ ರೇ ಗೋಸ್ ಅಲಾಂಗ್ ದ ಪಾತ್ A3 B3. ಯಾವಾಗ ಅಂದರೆ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ದ ಡೆನ್ಸರ್ ಮೀಡಿಯಮ್ ಈಸ್ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆ್ಯಂಗಲ್. ಕ್ರಿಟಿಕಲ್ ಆ್ಯಂಗಲ್ಗಿಂತ ಜಾಸ್ತಿ ಇದ್ದಾಗ ಲೈಟ್ ರೇ ಈಸ್ ಕಮಿಂಗ್ ಬ್ಯಾಕ್ ಇನ್ ದ ಸೇಮ್ ಮೀಡಿಯಮ್, ಮತ್ತು ಸೇಮ್ ಮೀಡಿಯಮ್ ಅದು ರಿಫ್ಲೆಕ್ಟ್ ಆಗಿಬಿಡುತ್ತೆ. ದಿಸ್ ಫಿನಾಮಿನಾ ಕಾಲ್ ಇಟ್ ಆಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. Total internal reflection. So what is total internal reflection? The phenomenon where a light ray incident at an angle greater than critical angle in the denser medium. It is reflected back in the same denser medium. Is phenomena is called as ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಏನಂತ ಕರೀತದಕ್ಕೆ? ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ಅಂದರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿರಬೇಕು ಫಾರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್? ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಶುಡ್ ಬಿ ಗ್ರೇಟರ್ ದನ್ ಕ್ರಿಟಿಕಲ್ ಆ್ಯಂಗಲ್. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಶುಡ್ ಬಿ ಈಕ್ವಲ್ ಟು ಕ್ರಿಟಿಕಲ್ ಆ್ಯಂಗಲ್. ಸೊ ಅವಾಗ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಏನಿರುತ್ತೆ ಅದು 90 ಡಿಗ್ರಿಗಿಂತ ಜಾಸ್ತಿ ಇರುತ್ತೆ. ಬಟ್ ಅಟ್ ಪರ್ಟಿಕ್ಯುಲರ್ ಆ್ಯಂಗಲ್ ಕ್ರಿಟಿಕಲ್ ಆ್ಯಂಗಲ್ ಇದ್ದಾಗ, ಸೆಕೆಂಡ್ ಕೇಸಲ್ಲಿ ವೆನ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈ ಕ್ರಿಟಿಕಲ್ ಆ್ಯಂಗಲ್, ಅವಾಗ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ R ವಿಲ್ ಬಿ ಈಕ್ವಲ್ ಟು 90 ಡಿಗ್ರಿ ಇರುತ್ತೆ. ಅವಾಗ ಜಸ್ಟ್ ಗ್ರೇಸಸ್ ಸರ್ಫೇಸ್. ಬಟ್ ಇವಾಗ ವೆನ್ ದೇರ್ ಇಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ದ ಲೈಟ್ ರೇ ಇಸ್ ಟೋಟಲಿ ರಿಫ್ಲೆಕ್ಟೆಡ್ ಬ್ಯಾಕ್ ಇನ್ ದ ಸೇಮ್ ಡೆನ್ಸರ್ ಮೀಡಿಯಮ್. ದಟ್ ಫಿನಾಮಿನಾ ಇಸ್ ಕಾಲ್ಡ್ ಆಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ವೆರಿ ಇಂಪಾರ್ಟೆಂಟ್ ಫಿನಾಮಿನಾ. ಹೌದಾನೆ? ಸೊ ದಿಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಹ್ಯಾಸ್ ಮೆನಿ ಅಪ್ಲಿಕೇಶನ್ಸ್ ಇನ್ ಅವರ್ ಡೈಲಿ ಲೈಫ್. ನೋಡೋಣ ನೆಕ್ಸ್ಟ್ ನೋಡೋಣ. ಹೌದಾನೆ? ಸೊ ಹಾಗಾದ್ರೆ ನೋಡೋಣ ವಾಟ್ ಇಸ್ ದ ರಿಲೇಷನ್. ವೆರಿ ಇಂಪಾರ್ಟೆಂಟ್ ರಿಲೇಷನ್ ಇವಾಗ. ಹೌದಾನೆ? ಸೊ 3 ಮಾರ್ಕ್ಸಿಗೆ ಕೇಳ್ಬಿಡ್ತಾನೆ. ಸೊ ರಿಲೇಷನ್ ಬಿಟ್ವೀನ್ ರಿಫ್ರಾಕ್ಟಿವ್ ಇಂಡೆಕ್ಸ್ಗೂ ಮತ್ತು ಕ್ರಿಟಿಕಲ್ ಆ್ಯಂಗಲ್ ಸಿಗೂ ಏನು ರಿಲೇಷನ್? ಹೌದಾ? ಯು ನೋ ಫ್ರಮ್ ಸ್ನೆಲ್ಸ್ ಲಾ, sin I by sin R is equal to n/1. ಸರಿ ತಾನೆ? ದಿಸ್ ಇಸ್ ಫಾರ್ ಸ್ನೆಲ್ಸ್ ಲಾ. ಸೊ ಫಾರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಏನಾಯಿತು? ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಲೈಟ್ ಈ ಥರ ಬಿದ್ದಿದ್ದು ಮತ್ತು ವಾಪಸ್ ಹಿಂಗೆ ಬಂದ್ಬಿಡ್ತು. ಹೌದಾ? ದಿಸ್ ವಾಸ್ ದ ನಾರ್ಮಲ್, ದಿಸ್ ವಾಸ್ ದ ಸೆಕೆಂಡ್ ಮೀಡಿಯಮ್, ದಿಸ್ ವಾಸ್ ದ ಫಸ್ಟ್ ಮೀಡಿಯಮ್, ದಿಸ್ ವಾಸ್ ದ ಡೆನ್ಸರ್ ಮೀಡಿಯಮ್, ದಿಸ್ ಇಸ್ ದ ರೇರರ್ ಮೀಡಿಯಮ್. ಹೌದಾನೆ? ಸೊ ಫಾರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಹೌದಾನೆ? ಸೊ ಜಸ್ಟ್ ಇಫ್ ಸೇ ಇಫ್ ದ ಲೈಟ್ ಗ್ರೇಸಸ್, ಹೌದಾನೆ? ಸೊ ಇಫ್ I equals C when the angle of incidence is critical angle. ಈ angle is this angle of incidence when it is equal to critical angle. R ಎಷ್ಟಿರ್ತಾವೆ? angle of refraction. This angle of refraction that will be equal to 90 degree. If I is equal to C, then R will be equal to 90 degree. So implies ನೋಡಿ sin I ಎಷ್ಟಿದೆ? C critical angle divided by sin R ಎಷ್ಟಿದೆ? 90 degree. That will be equal to n/1. ಹೌದಾನೆ? ಅಥವಾ sin C will be equal to sin 90 is 1, that is equal to n/1. ಅಥವಾ we can write sin C is equal to n/1. So what is n/1? ಕರೆಕ್ಟಾ? ದಿಸ್ ಉಲ್ಟಾ ಬರ್ದಿ. ದಿಸ್ ಈಸ್ ಸೆಕೆಂಡ್ ಮೀಡಿಯಮ್, ದಿಸ್ ಈಸ್ ಫಸ್ಟ್ ಮೀಡಿಯಮ್. ಹೌದಾನೆ? ಸೊ ವಾಟ್ ಈಸ್ n/1? ನೋಡಿ ಸೆಕೆಂಡ್ ಮೀಡಿಯಮಿಂದ ರೇರರ್ ಮೀಡಿಯಮ್. ಹೌದಾ? ಸೊ ಹಾಗಾದ್ರೆ n/1 is equal to sin C. n/1 is equal to sin. This is the relation between refractive index of the second medium, ಅಂದರೆ refractive index of the rarer medium with respect to denser medium. ಲೈಟ್ ಫಸ್ಟ್ ಎಲ್ಲಿಂದ ಹೊರಡುತ್ತೋ ದಟ್ ಈಸ್ ಕಾಲ್ಡ್ ಅಸ್ ಫಸ್ಟ್ ಮೀಡಿಯಮ್. ನೋಡಿ ಲೈಟ್ ಎಲ್ಲಿಂದ ಹೊರಡುತ್ತೆ? ಡೆನ್ಸರ್ ಮೀಡಿಯಮ್, ದಟ್ಸ್ ವಾಟ್ ಇಸ್ ಕಾಲ್ಡ್ ಅಸ್ ಫಸ್ಟ್ ಮೀಡಿಯಮ್. ಎಲ್ಲಿ ರಿಫ್ರಾಕ್ಟ್ ಆಯ್ತು? ಸೆಕೆಂಡ್ ಮೀಡಿಯಮ್, ರೇರರ್ ಮೀಡಿಯಮ್. ಸೊ ದೇರ್ ಫಾರ್ sin C is equal to n/1. sin C is equal to n/1 ಅಂದರೆ sin of critical angle will be equal to refractive index of the rarer medium, second medium, with respect to denser medium, that is the first medium. Also we can write ಈ equation ಇನ್ನೊಂದು ಥರ ಬರೆಯೋದು. ಏನಂತ ಬರೆಯೋದು ನಾವು? refractive index of denser medium with respect to rarer medium. ಹೌದಾನೆ? refractive index of denser medium ಅಂದರೆ n/2 will be equal to, ಇನ್ನು n/1 ಮಾಡೋದು ದಿಸ್ sin C ಇದ್ದಿದ್ದು 1/sin C ಆಗುತ್ತೆ. 1/sin C ಈ ಥರ ಬೇಕಾದ್ರೂ ಬರಿಬೋದು. ಹೌದಾ? ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಡೆನ್ಸರ್ ಮೀಡಿಯಮ್ ಅಥವಾ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ರೇರರ್ ಮೀಡಿಯಮ್ ವಿತ್ ರೆಸ್ಪೆಕ್ಟ್ ಟು ಡೆನ್ಸರ್ ಮೀಡಿಯಮ್. n/1 ವಿಲ್ ಬಿ ಈಕ್ವಲ್ ಟು sin C ಅಥವಾ n/2 ವಿಲ್ ಬಿ ಈಕ್ವಲ್ ಟು 1/sin C. ಹೌದಾ? ಸೊ ಯು ನೋ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಎನಿ ಮೀಡಿಯಮ್ ಡಿಪೆಂಡ್ಸ್ ಅಪಾನ್ ದ ವೇವ್ ಲೆಂತ್. ಆಫ್ ಲೈಟ್. ಲೈಟ್ ಬರ್ತಾ ಇದ್ರೆ ಲೈಟು, ಹೌದಾನೆ? ಸೊ ವೆದರ್ ಯು ಆರ್ ಯೂಸಿಂಗ್ ದ ರೆಡ್ ಲೈಟ್, ಅಥವಾ ವೆದರ್ ಯು ಆರ್ ಯೂಸಿಂಗ್ ದ ಬ್ಲೂ ಲೈಟ್, ಅಥವಾ ವೆದರ್ ಯು ಆರ್ ಯೂಸಿಂಗ್ ದ ಗ್ರೀನ್ ಲೈಟ್, ಅಂದರೆ ಅಥವಾ ವೆದರ್ ಯು ಆರ್ ಯೂಸಿಂಗ್ ದ ಬ್ಲ್ಯಾಕ್ ಲೈಟ್ ಇರೋಕ್ಕೆ ಸಾಧ್ಯ ಇಲ್ಲ. ಹೌದಾನೆ?
ಅಥವಾ ವೆದರ್ ಯು ಆರ್ ಯೂಸಿಂಗ್ ದ ಯೆಲ್ಲೋ ಲೈಟ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಯಾಕಂದರೆ ಕಲರ್ ಡಿಪೆಂಡ್ಸ್ ಅಪಾನ್ ವೇವ್ ಲೆಂತ್. ಹೌದಾ? ಸೊ ಹಾಗಾದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ n/1 ಡಿಪೆಂಡ್ಸ್ ಅಪಾನ್ ದ ವೇವ್ ಲೆಂತ್ ಆಫ್ ದ ಲೈಟ್ ಯೂಸ್ ಅಂದರೆ ಕಲರ್ ಆಫ್ ದ ಲೈಟ್ ಯೂಸ್. ಹೌದಾನೆ? ಸೊ ದೇರ್ ಫೋರ್ ಡಿಫ್ರೆಂಟ್ ಹೌದಾ ಮೀಡಿಯಮ್ ಹ್ಯಾವ್ ಡಿಫ್ರೆಂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಡಿಫ್ರೆಂಟ್ ಮೀಡಿಯಮ್ ಹ್ಯಾವ್ ಡಿಫ್ರೆಂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಫಾರ್ ಡಿಫ್ರೆಂಟ್ ವೇವ್ ಲೆಂತ್ ಆಫ್ ಲೈಟ್. ಡಿಫ್ರೆಂಟ್ ವೇವ್ ಲೆಂತ್ ಆಫ್ ಲೈಟ್. Say for example, I will take a light of wavelength, say some for a wavelength of light. For a wavelength of light, lambda equals some 5900 angstrom. 5900 angstrom ಅಂದರೆ ಇಲ್ಲಿರ್ತಿದ್ದು ಮೋಸ್ಟ್ಲಿ ವಾಯ್ಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ. ಮೋಸ್ಟ್ಲಿ ಯೆಲ್ಲೋ ಇದರಲ್ಲಿರುತ್ತೆ, ಗ್ರೀನ್ ಅಥವಾ ಯೆಲ್ಲೋ ಕಲರಲ್ಲಿರುತ್ತೆ, ಗ್ರೀನ್ ಯೆಲ್ಲೋ. ಹೌದಾ? ಸೊ ಈ ಕಲರ್ ಲೈಟ್ ತಗೊಳ್ತೀನಪ್ಪ, 5900 ಆ್ಯಂಗ್ಸ್ಟ್ರಾಮ್ ಇರೋ ಲೈಟ್ನ ತಗೊಳ್ತೀನಿ. ಹೌದಾನೆ? ಆವಾಗ ಯಾವ್ಯಾವ ಮೀಡಿಯಮ್ಗೆ ಎಷ್ಟು ಕ್ರಿಟಿಕಲ್ ಆ್ಯಂಗಲ್ ಇರುತ್ತೆ ಮತ್ತು ಅವುಗಳಿಗೆ ಎಷ್ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಇರುತ್ತೆ ನೋಡೋಣ. ಸೊ ಮೀಡಿಯಮ್ ನೋಟ್ಸಲ್ಲಿ ಡಯಾಗ್ರಾಮ್ ಬರ್ತೀನಿ. ಮೀಡಿಯಮ್, ಫಸ್ಟ್ ಮೀಡಿಯಮ್. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಮ್ ಎನ್ ಮತ್ತು ಕ್ರಿಟಿಕಲ್ ಆ್ಯಂಗಲ್ ಸಿ. ಯಾವ ವೇವ್ ಲೆಂತ್ಗೆ? 5900 ಆ್ಯಂಗ್ಸ್ಟ್ರಾಮ್ಗೆ. ಹೌದಾನೆ? ಯಾಕಂದರೆ ಏನಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಮ್ ಮತ್ತು ಕ್ರಿಟಿಕಲ್ ಆ್ಯಂಗಲ್ ಡಿಪೆಂಡ್ಸ್ ಅಪಾನ್ ದ ವೇವ್ ಲೆಂತ್. ನೋಡಿ, ಫಾರ್ ವಾಟರ್ ಮೀಡಿಯಮ್ಗೆ ನೀನು 5900 ಆ್ಯಂಗ್ಸ್ಟ್ರಾಮ್ ಇರೋ ವೇವ್ ಲೆಂತ್ ಲೈಟ್ ತಗೊಂಡ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿರುತ್ತೆ? 1.33. 1.33 ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್. ಕ್ರಿಟಿಕಲ್ ಆ್ಯಂಗಲ್ 48.75 ಡಿಗ್ರಿ. ನೆಕ್ಸ್ಟು ಕ್ರೌನ್ ಗ್ಲಾಸ್. ಯಾವ ಗ್ಲಾಸ್? ಕ್ರೌನ್ ಗ್ಲಾಸ್. ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಕ್ರೌನ್ ಗ್ಲಾಸ್ ಈಸ್ 1.52. ಕ್ರಿಟಿಕಲ್ ಆ್ಯಂಗಲ್ ಈಸ್ 41.14 ಡಿಗ್ರಿ. ಫಾರ್ ಡೆನ್ಸ್ ಫ್ಲಿಂಟ್ ಗ್ಲಾಸ್, ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಈಸ್ 1.65. ಸೊ ಅದು ಸೋಡಾ ಬಾಟ್ಲೆಲ್ಲ ಹಾಕಿರ್ತಾರಲ್ಲ ಬಾಟಲ್, ಸೊ ಅದ್ರ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಷ್ಟಿರುತ್ತೆ. ಅದ್ರದ್ದು ಕ್ರಿಟಿಕಲ್ ಆ್ಯಂಗಲ್ ಎಷ್ಟಿರುತ್ತೆ? 37.30 ಡಿಗ್ರಿ ಇರುತ್ತೆ. ಅದೇ ಡೈಮಂಡ್ ಅಂದರೆ ವಜ್ರ. ವಜ್ರದ ರಿಫ್ರಾಕ್ಟಿವ್ ಇಂಡೆಕ್ಸ್ ಈಸ್ 2.42. ಸೊ ಅದರ ಕ್ರಿಟಿಕಲ್ ಆ್ಯಂಗಲ್ ಎಷ್ಟಿರುತ್ತೆ? 24.40 ಡಿಗ್ರಿ. ಹೆಂಗೆ ಗೊತ್ತಾಯ್ತು ಫಾರ್ಮುಲಾ ಅಂದರೆ? ಫಾರ್ಮುಲಾ ಸೈನ್ ಸಿ ಈಸ್ ಈಕ್ವಲ್ ಟು n/1. ಸೈನ್ ಸಿ ಈಸ್ ಈಕ್ವಲ್ ಟು n/1. ಏನು n/1 ಅಂದರೆ? n/1 ಇದೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ರೇರರ್ ಮೀಡಿಯಮ್ ವಿತ್ ರೆಸ್ಪೆಕ್ಟ್ ಟು ಡೆನ್ಸರ್ ಮೀಡಿಯಮ್. ನನಗೆ ಬೇಕಾದ್ರೇನು? ಡೆನ್ಸರ್ ಮೀಡಿಯಮ್. ಎಲ್ಲ ಗ್ಲಾಸ್, ವಾಟರ್, ಡೆನ್ಸರ್ ಮೀಡಿಯಮ್ ತಾನೆ. ದೇರ್ ಫೋರ್ 1/sin c ಈಸ್ ಈಕ್ವಲ್ ಟು n/12. ಹೌದಾನೆ? ನೀವು 1.33 ಇಲ್ಲಿ 1.33 ಹಾಕಿದ್ರೆ ಸಿ ವ್ಯಾಲ್ಯೂ ಬರುತ್ತೆ ಈಗ ಈ ಫಾರ್ಮುಲಿಂದ. ಹೌದಾ? ಸೊ ದಿಸ್ ಈಸ್ ದ ಕ್ರಿಟಿಕಲ್ ಆ್ಯಂಗಲ್ ಮತ್ತು refractive index of different medium depends upon the wavelength. So in the next video we shall talk of some importance of uses of total internal reflection, ಅಥವಾ uses of total internal reflection ಅಥವಾ applications of total internal reflection, that we see in the next video.